ಹಸ್ಬೆಂಡ್ದು ಬರ್ಡೇ. ಸೊ ನಾಳೆನೇ ನನ್ನ ಹಸ್ಬೆಂಡ್ದು ಬರ್ಡೇ ಅಂದರೆ, ಸೊ ನನಗಷ್ಟೇ ಸಾಕು. ಆ್ಯಂಡ್ ಇವತ್ತು ಮಗು ಕೊಡ್ದಿರಿ ಹ್ಯಾಪಿ ಬರ್ಡೇ ಟು ಯು. ನಾನು ಆನ್ಲೈನಲ್ಲಿ ತರಿಸಿರೋದು, ಬಟ್ ನೋಡಿ ತರಿಸಿದ್ದೆ. ನಮ್ ಜೊತೆ ಇವತ್ತು ಒಬ್ರು ನಿಮ್ಗೆ ಬೇಕಾಗಿರೋರು ಮಾಡ್ಬೇಕಾದ್ರೆ ಹೆಂಗೆ. ಎಲ್ಲಿದ್ದೀವಿ ಇವಾಗ ನಾವು ಜೊತೆ? ಮೀನ್ ತಗೊಂಡ್ ಬಂದು ಮೀನ್ ಕಬಾಬ್ ಮಾಡ್ತಿದ್ದಾಳೆ ಗೈಸ್. ಬಟ್ ಯಾರು ಒಬ್ರೇ ನಿಂತ್ಕೊಂಡು ಈ ರೋಡ್ನೇ ನೋಡ್ತಾ ಇದ್ರೆ ಯಾರೋ ಬರ್ತಾರೋ ತರನೇ ಅನ್ಸುತ್ತಿಲ್ಲ. ಇದೇ ಜಾಗ ಸತೀಶ. ಇವಾಗ ನೋಡಿ ನಾನು ಅಲ್ಲಿ ನಿಂತ್ಕೊಂಡಿದ್ನಲ್ವಾ, ನಿಂತ್ಕೊಂಡು ಇಲ್ಲಿ ಯಾರೋ ಇದಾರೆ ಅನ್ನೋ ತರನೇ ಕಾಣ್ತಾ ಇದೆ. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ನೀನೆ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ನಾವು ಸಹ ತುಂಬ ಚೆನ್ನಾಗಿದ್ದೀವಿ. ಆ್ಯಂಡ್ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ತಮ್ಲೈ ನೋಡಿರ್ತೀರಾ. ಸೊ ಎಸ್, ನನ್ನ ಹಸ್ಬೆಂಡ್ದು ಬರ್ಡೇ. ಸೊ ನಾಳೆನೇ ನನ್ನ ಹಸ್ಬೆಂಡ್ದು ಬರ್ಡೇ, ಅಂದರೆ April 5th ನಾಳೆ. ಸಂಡೇ ಬಿದ್ದಿದೆ ಈ ಸಲ, ಹೆಂಗೋ ಆರಾಮ್ ನಮಗೆ. ಸೊ ಸಂಡೇ ಟೈಮ್ ಬಿದ್ದರೆ ಅಲ್ಲಿ ಇಲ್ಲಿ ಸ್ವಲ್ಪ ಆಚೆಗಡೆ ಹೋಗ್ಬೋದು. ಸೊ ವೀಕ್ ಡೇಸಲ್ಲಿ ಬಿಟ್ಬಿಟ್ರೆ ಶಾಪ್ ಕ್ಲೋಸ್ ಮಾಡಿ ಹೋಗಬೇಕಾಗುತ್ತೆ. ಸೊ ಏನು ಜಾಸ್ತಿ ಎಲ್ಲ ಡೆಕೋರೇಷನ್ ಎಲ್ಲ ಏನು ಮಾಡಿಸ್ಲಿಲ್ಲ, ಅಂದರೆ ಏನು ಮಾಡ್ತಿಲ್ಲ ನಾವು. ಅಷ್ಟೆಲ್ಲ ಜಾಸ್ತಿ ಅವರು ಜಾಸ್ತಿ ಲೈಕ್ ಮಾಡೋಕೆ ಹೋಗಲ್ಲ. ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀವಿ ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ಸೊ ಅವ್ರಿಗೂ ಅಷ್ಟು ಗ್ರ್ಯಾಂಡಾಗಿ ಮಾಡೋದು, ಅದ್ದೂರಿಯಾಗಿ ಮಾಡೋದೆಲ್ಲ ಅವರು ಲೈಕ್ ಮಾಡಲ್ಲ. ಬಟ್ ನನಗೆ ಆಸೆ ಅಷ್ಟೇ ಮಾಡಿಸ್ಬೇಕು ಅಂತ. ಬಟ್ ಬರುತ್ತೆ ಟೈಮ್, ಆ ಥರ ಮಾಡಿಸ್ತೀನಿ. ಒಂದಲ್ಲ ಒಂದು ದಿವಸ ಮುಂದಕ್ಕೆ ನನ್ನ ಲೈಫ್ ಚೆನ್ನಾಗಿತ್ತು, ಅದೇವರು ಒಳ್ಳೆ ಆಶೀರ್ವಾದ ಮಾಡ್ದೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಪಕ್ಕ ನಮ್ಮ ಲೈಫ್ ಚೇಂಜ್ ಆದರೆ. ಸೊ ನಾನು ಸಹ ನನ್ನ ಹಸ್ಬೆಂಡ್ ಬರ್ಡೇನ ತುಂಬ ಗ್ರ್ಯಾಂಡಾಗಿ ನಾನು ಏನು ಗಿಫ್ಟ್ ಕೊಡಬೇಕು ಅಂತ ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ಅವ್ರ ಬರ್ಡೇ ಟೈಮಲ್ಲಿ ಬರುತ್ತೋ ಅದನ್ನು ಕೊಡೋ ಥರ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಿಂಪಲಾಗಿ ಒಂಥರ ಯಾವಾಗಲೂ ರೆಗ್ಯುಲರಾಗಿ ಅದೇ ರೀತಿ ಮಾಡಿಸ್ತೀನಿ. ಬಟ್ ನನ್ನ ಬರ್ಡೇ ಮಾತ್ರ ಅವರು ತುಂಬ ಗ್ರ್ಯಾಂಡ್ ಮಾಡ್ತಾರೆ. ಸೊ ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ ನನ್ನ ಬರ್ಡೇ ಟೈಮಲ್ಲಿ ಅವರು. ಸೊ ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ಅವರು ಗಾಡಿನ ಗಿಫ್ಟ್ ಮಾಡಿದರು. ಸೊ ನೀವೇ ನೋಡಿದ್ದೀರಾ, ಅದನ್ನು ಸಹ ನಾನು ಶೇರ್ ಮಾಡ್ಕೊಂಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಗಾಡಿನ ಗಿಫ್ಟ್ ಮಾಡಿದರು ನನಗೆ. ಫಸ್ಟಿನೂ ನಾನು ಆಸೆ ಪಟ್ಟಿರೋ ಗಾಡಿನ ಗಿಫ್ಟ್ ಮಾಡಿದರು ನನ್ನ ಬರ್ಡೇಗೆ. ಆ್ಯಂಡ್ ಅಂದರೆ ವರ್ಷ ಬರ್ತಾ ಇದ್ದಂಗೆ ಗೈಸ್, ನನ್ನ ಬರ್ಡೇ ವರ್ಷ ಬಂದರೆ ಅವ್ರ ಹತ್ರ ದುಡ್ಡು ಇರುತ್ತೋ ಇರಲ್ವೋ, ಹೇಗೆ ಏನು ಅದೆಲ್ಲ ಯೋಚನೆ ಮಾಡಲ್ಲ. ಸೊ ನನ್ನ ಬರ್ಡೇನ ತುಂಬ ಸ್ಪೆಷಲಾಗಿ ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ನನಗಷ್ಟೇ ಸಾಕು. ಆ್ಯಂಡ್ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ನಾನು ಆಸೆ ಪಟ್ಟಂಗೆ ನನ್ನ ಹಸ್ಬೆಂಡ್ ಬರ್ಡೇ ನಾನು ಮಾಡೋಕ್ಕಾಗಲ್ಲ ಅಂತ ಒಂದು ಕಡೆ ಗಿಲ್ಟ್ ಫೀಲ್ ಇದೆ. ಗಾಡ್ ಇಸ್ ಬ್ಲೆಸ್ ಅಲ್ವಾ. ಸೊ ಒಂದಲ್ಲ ಒಂದು ದಿವಸ ಆ ರೀತಿ ನನ್ನ ಲೈಫ್ನ ಚೇಂಜ್ ಮಾಡ್ತಾನೆ. ಸೊ ನಾನು ಆಸೆ ಪಟ್ಟಂಗೆ ನನ್ನ ಹಸ್ಬೆಂಡ್ ಬರ್ಡೇನ ಆ್ಯಂಡ್ ನಾನು ಪುಟ್ಟದಾಗಿ ನಾನು ಏನು ಇಷ್ಟಪಡ್ತೀನೋ ಅದನ್ನು ಗಿಫ್ಟ್ ಕೊಡೋ ಅಂಥ ಶಕ್ತಿನ ನನಗೆ ಕೊಡ್ತಾನೆ. ಬಟ್ ಈಗಲೂ ಕೊಡ್ತೀನಿ. ಬಟ್ ನನಗೂ ಕೆಲವೊಂದು ಗಿಫ್ಟ್ಸ್ಗಳನ್ನೆಲ್ಲ ಕೊಡಬೇಕು ಅಂತ ತುಂಬ ನಾನು ಆಸೆ ಇಟ್ಕೊಂಡಿದ್ದೀನಿ. ಬಟ್ ಅದೆಲ್ಲ ನೆರವೇರಿಸ್ತಾನೆ ದೇವರು, ನಮ್ಮ ಲೈಫ್ ಮುಂದಕ್ಕೆ ಚೆನ್ನಾಗಿರ್ತಾನೆ ಅನ್ನೋದೊಂದು ಅಷ್ಟೇ. ಆಲ್ರೆಡಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೀನಿ. ಸೊ ಆಚೆಲ್ಲೂ ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಇವರಿಬ್ಬರನ್ನ ಅಂಗಡಿಯಿಂದ ಮನೆಗೆ ಕರ್ಕೊಬರ್ಬೇಕಾಗತ್ತೆ. ಸೊ ಇವರಿಬ್ಬರು ಮುಂದೆ ನಾನು ಕೇಕ್ ತೊಗೊಳಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಆಮೇಲೆ ಆ ಗಾಡಿಲೂ ಸಹ ಇಟ್ಕೊಂಡು ಬರೋದಕ್ಕೂ ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಒಂದು ಪುಟ್ಟು ಮಿನಿ ಕೇಕ್ನ ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡಿ ತರಿಸಿದ್ದೀನಿ. ಆಲ್ರೆಡಿ ಫ್ರಿಜ್ಜಲ್ಲಿ ನಾನು ಇಟ್ಬಿಟ್ಟಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಕೇಕ್ ಕಟ್ ಮಾಡಿಸ್ತೀನಿ ಅಂತಲೂ ಐಡಿಯಾ ಇಲ್ಲ. ಬಟ್ ನಾನು ಅವ್ರಿಗೆ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಲಾಂಗ್ ಆದರೂ ಆಗ್ಬೋದು, ಇಲ್ಲ ಪುಟ್ ಶಾರ್ಟ್ ಆದರೂ ಆಗ್ಬೋದು. ಸೊ ಆದಷ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆ ಮರಿದಿರ ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನ್ನ ವೀಡಿಯೋಸ್ಗೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತೀರಾ, ತುಂಬ ಜನ ಮೆಸೇಜ್ ಮಾಡ್ತೀರಾ ವ್ಲಾಗ್ ಹಾಕಿ, ಡೈಲಿ ವ್ಲಾಗ್ ಮಾಡಿ ಅಂತ. ಸೊ ಡೈಲಿ ವ್ಲಾಗ್ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಏನು ಮಾಡಬೇಕು ಅನ್ನೋದು ಥಾಟ್ಸ್ ನನಗೆ ಬರೋದಿಲ್ಲ, ಯಾವ ರೀತಿ ಮಾಡಬೇಕು ಅಂತ. ಸೊ ಅಂದರೆ ಎಲ್ಲರೂ ಕೆಲವೊಬ್ಬರು ವ್ಲಾಗ್ಗಳಲ್ಲೇ ಈಗ ಡೈಲಿ ವ್ಲಾಗ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ನನಗೆ ಆ ಥರ ಆಗಲ್ಲ, ಕಷ್ಟ ಆಗುತ್ತೆ. ಸೊ ಈಗ ನನ್ನ ಹಸ್ಬೆಂಡ್ ಬರ್ಡೇನ 12 ಕರೆಕ್ಟಾಗಿ ಕೇಕ್ ಕಟ್ ಮಾಡಿಸ್ತೀನಿ. ನಮಗೆ ಆಲ್ರೆಡಿ ನನ್ನ ಹಸ್ಬೆಂಡ್ ಬಂದರು ಗೈಸ್, ಮಾತಾಡೋಕ್ಕಾಗಲ್ಲ ಇವು. ಸೊ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಆಲ್ರೆಡಿ ಬೆಲ್ ಹೊಡಿತಿದ್ದಾರೆ ಅವರು, ಸೊ ಬಂದಿರಬೇಕು. ಸೊ ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಗೈಸ್. ಏನು ಗೊತ್ತಾ,
ಈಗ ನಮ್ಮ ಮಮ್ಮಿ ಅಂತೆ ನಂಬಿ ಕುಳ್ಳೆ ಕುಳ್ಳಿ ತರ ಕುಳ್ಳೆ ಕುಳ್ಳಿ ತರ ಅಮ್ಮ ಕುರಿ ಕುರಿ ತರ ನಮ್ಮ ಮಮ್ಮಿ ಏನಮ್ಮ ಹಾಯ್ ಗಾಯ್ಸ್. ನೋಡಿ ಗಾಯ್ಸ್, ಸಿರಿ ನನಗೆ ಮಮ್ಮಿ ಅಂತೆ, ನಾನು ಸಿರಿಗೆ ಮಗಳಂತೆ. ಸೊ ನಮ್ಮ ಮಮ್ಮಿ ನೋಡಿ ಎಷ್ಟು ಚೆನ್ನಾಗಿ ಸ್ಯಾರಿನ ಉಟ್ಕೊಂಡಿದ್ದಾರೆ ಮಮ್ಮಿ. ಮಮ್ಮ ಐ ಲವ್ ಯು. ಇವತ್ತು ಮಾಡಿದೆ ಯಾರ್ದು ನನ್ನ ಮದುವೆ? ಎಲ್ಲಿ ಹೋಗ್ತಿದ್ದೀರಾ ಫಂಕ್ಷನ್ಗೆ? ನಮ್ದು ನನ್ನ ಫ್ರೆಂಡ್ ಮಾಡಿದೆ. ನಿಮ್ಮ ಫ್ರೆಂಡ್ದು ಮದುವೆನಾ? ನಾಳೆ ಏನು ಮಮ್ಮ ಚಿನಿಮಮ್ಮ? ನಾಳೆ ಏನು ಪಪ್ಪದು? ಪಪ್ಪನ್ ಬರ್ಡೇ. ಪಪ್ಪನ್ ಬರ್ಡೇ. ಹ್ಯಾಪಿ ಬರ್ಡೇ ಹೇಳ್ರಿ ಪಪ್ಪಂಗೆ ಇಬ್ರಿಗೂ ಅಡ್ವಾನ್ಸ್. ಹ್ಯಾಪಿ ಬರ್ಡೇ ಕುರು. ಹೇಳಮ್ಮ. ಪಪ್ಪ ನಮ್ಮ ಅಜ್ಜ ಹಾ ಆವತ್ತು ಓಡ್ತಾ ಇತ್ತಂತೆ. ಇರಮ್ಮ ಸಾಮ್ರಾಟ್. ಇವನ್ ತರ್ಲೆ ಗೈಸ್, ಇವನು ಸಖತ್ ತರ್ಲೆ ಇವನು. ಹೇಳ ಮತ್ತೆ ಕೇಳಲ್ಲ ಇವನು. ಬನ್ನಿ ಗೈಸ್ ಕುಳ್ಳಿ ತರ ಆತಲ್ಲ ಗೈಸ್. ಯಾರು ಗೈಸ್? ಗೈಸ್ ಯಾರು ಗೈಸ್ ಹೇಳ್ಕೊಟ್ಟಿದ್ದು? ಗೈಸ್ ನಮ್ಮ ಅಜ್ಜ ಕುಳ್ಳು ಕುಳ್ಳು ಆಡ್ತಾರೆ. ಚೆನ್ನಾಗಿದೆ ನೋಡಿ. ಹಿಂದೆ ಹೋಗಿ ಅಲ್ಲಿ ನೋಡಿ, ಸ್ಯಾರಿ ಸೆರ್ಗೆ ಬಿದ್ದೋಯ್ತಲ್ಲ ನಿಮ್ದು. ಈ ಥರನ ಸ್ಯಾರಿ ಉಟ್ಕೊಳ್ಳೋದು ನೀವು? ಹಿಂದೆ ಹೋಗಿ ತೋರಿಸಿ ನಿಮ್ಮ ಸ್ಯಾರಿ. ವಾವ್, ನಮ್ಮ ಸಿರಿ ಸ್ಯಾರೀಸ್ ಕಲೆಕ್ಷನ್ದು ಸ್ಯಾರಿ ಅಂತೆ ಗೈಸ್ ಇದು. ಅದು ನೋಡಿ ಮಂಗ, ಅದು ಮಂಗನೇ. ಏಯ್ ಏಯ್, ನಿಂದು ಜಾಸ್ತಿ ಆಯಿತು. ಇವನ್ ಜೊತೆ ಯಾರು ಮಾತಾಡ್ಸ್ಬೇಡಿ. ಎಲ್ಲಾದರೂ ಸಾಮ್ರಾಟ್ ಸಿಕ್ಕಿದ್ರೆ ಯಾರು ಮಾತಾಡ್ಸ್ಬೇಡಿ ಇವನ್ ಜೊತೆ ಎಲ್ಲಾದರೂ ಟೂ ಬಿಡಿ. ಅವಳು ಮಾತಾಡ್ತಾಳಂತಿದ್ರು ಸಿರಿ. ಇವತ್ತು ನಮ್ಮ ಸೀರೆ ಹಾಕೊಂಡಿದ್ದೀನಿ. ಮಗು ಚೆನ್ನಾಗಿ ಸೀರೆ ಹಾಕಿ ಇವತ್ತು ನಾನು ಮಾಡಿದ್ದೆ. ಅಲ್ಲಿ ಹೋಗ್ತಾ ಇದ್ವಿ ಕಾರಲ್ಲಿ ಓಡ್ತಿರೋದು. ನಾವೇ ಕಾಡು ಓಡಿಸೋರು. ನಾವೇ ಕಾಡು ಈರಮ್ಮ ಅವ್ಳು ಮಾತಾಡ್ತಾಳಂತೆ. ನಾನೇ ಕಾಸು ಓಡಿಸೋದು. ನಮ್ಮ ಅಜ್ಜ ಓಡಿಸೋರು. ನಾನು ಮಾತಾಡ್ತೀನಿ. ಈರಮ್ಮ ಫಸ್ಟ್ ಅವಳು, ಆಮೇಲೆ ಇವತ್ತು ನಮ್ದು ಮಾಡಿದೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ದು ಆಗೋಗ್ಲು ಓಡ್ತಾ ಇದೆ ಅಂತೆ. ಆಗಾಗ ಬಿಟ್ಬಿಟ್ಟೆ, ಅಲ್ಲಿ ಲೇಟ್ ಆಯಿತು. ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಡಾಕ್ಟರ್ಸ್ ಓಡಬೇಡಿ ಪಕ್ಕ ಸಿರಿ, ನೀನ್ ದೊಡ್ಡೋಳಾದ್ಮೇಲೆ ಪಕ್ಕ ಯೂಟ್ಯೂಬರ್ ಆಗ್ತೀವಿ. ಪಕ್ಕ ಸಿರಿ, ಪಕ್ಕ ಇವತ್ತು ನೋಡಿ ಪಕ್ಕ ಸಿರಿ. ಪಕ್ಕ ಅಂತಾರೆ. ಮಮ್ಮಿ ಇವತ್ತು ಮಗು ಕೊಡ್ತಿದ್ದೀನಿ ಇವತ್ತು. ಗೈಸ್ ಇನ್ನು ಕರೆಕ್ಟಾಗಿ ಒಂದು 15 ಮಿನಿಟ್ಸ್ ಇದೆ ಅಷ್ಟೇ ಟೈಮು. ಆಲ್ರೆಡಿ ಅವ್ರು ಬಂದು ಊಟ ಮುಗಿಸಿ ವಾಕಿಂಗ್ ಹೋಗಿದ್ದಾರೆ ನನ್ನ ತಮ್ಮನ ಮತ್ತು ಅವರು. ಇವಾಗ ಊಟ ಆಗಿದ ತಕ್ಷಣ ವಾಕಿಂಗ್ ಹೋಗಿ ಬಂದು ಮಲ್ಕೊಳ್ಳೋದು. ಆಲ್ರೆಡಿ ಎಲ್ಲ ಹಾಸ್ಬಿಟ್ಟಿದ್ದೀನಿ ಗೈಸ್. ನಾವು ಇವಾಗ ಸ್ವಲ್ಪ ಹಾಲಲ್ಲೇ ಮಲಗ್ತಾ ಇರೋದು. ಆಚೆ ಕಡೆನೆ ಸೆಕೆಯಿಂದ ಒಳಗಡೆ ಮಲಗೋಕ್ಕಾಗಲ್ಲ. ನಮ್ಮ ರೂಮಲ್ಲಂತೂ ವಿಂಡೋಸ್ ಇಲ್ದಿರ ಏನು ಇಲ್ದಿರ ಸ್ವಲ್ಪ ಕಷ್ಟ ಆಗುತ್ತೆ ಮಲಗೋಕೆ. ಒಳಗಡೆ ಹಬ್ಬೆ ಬಿಸಿ ಹೊಡಿತಾ ಇರುತ್ತೆ. ಸ್ವಲ್ಪ ತುಂಬ ಸೆಕೆ ಆಗುತ್ತೆ. ಆಮೇಲೆ ನನಗೆ ಅಷ್ಟು ಸ್ವೆಟ್ ತಡೆಯೋ ಅಷ್ಟು ಶಕ್ತಿ ನನಗಿಲ್ಲ ಗೈಸ್. ನನಗೆ ಫ್ಯಾನ್ ಇರಲೇಬೇಕು. ಬಟ್ ಅಲ್ಲಿ ಫ್ಯಾನ್ ಓಡಿದ್ರೂ ನನಗೆ ಆಗಲ್ಲ. ಅಲ್ಲಿ ಒಂಥರ ಉಸಿರು ಕಟ್ಟಂಗೆಲ್ಲ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಸಮ್ಮರ್ ಟೈಮಲ್ಲಿ ಎಲ್ಲ ಹಾಲಲ್ಲೇ ಮಲಗೋದು. ಹ್ಯಾಪಿ ಬರ್ಡೇ ಟು ಯು ಅಜ್ಜ. ಹ್ಯಾಪಿ ಬರ್ಡೇ ಅಜ್ಜ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ನಂದೇ ಫಸ್ಟ್ ವಿಶ್. ಹಾ ಹೇಳ, ಅವಾಗ ಹೇಳ್ತಾ ಇದ್ದಲ್ಲ ಅಂಕಲ್. ಹ್ಯಾಪಿ ಬರ್ಡೇ ಅಜ್ಜ. ಎಲ್ಲರಿಗೂ ವಿಶ್ ಹ್ಯಾಪಿ ಬರ್ಡೇ. ಎಲ್ಲರೂ ಖುಷಿಯಾಗಿರಿ. ನಿಮ್ಮ ಬರ್ತಡೇ ನನ್ನ ಕಡೆಯಿಂದ ಹೇ ಇಟ್ಕೋ. ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ಬರ್ತ್ಡೇ. ಖುಷಿಯಾಗಿ 100 ವರ್ಷ ಸದಾ ಕಾಲ 100 ಜನ್ಮ ಬಂದರು ನನ್ನ ಗಂಡನಾಗೆ ಬದುಕು. ಖುಷಿಯಾಗಿರೋ. ನೀನು ಅನ್ಕೊಂಡಿದ್ದೆಲ್ಲ ಬೇಗ ಆಗಲಿ. ಇಟ್ಕೋ. ಇವನಿಗೆ ಕೇಕ್ ತಗೊಂಡ್ ಬಾ ಅಂತ ಹೇಳೋಣ ಅನ್ಕೊಳ. ನಿನ್ ಜೊತೆನೆ ಇದ್ನಲ್ಲ, ಗೊತ್ತಾಗೋ. ಅದು ನಿಜ ಹಂಗೆ ಮಾಡ್ತಾ ಇದ್ದೀನಿ. ಅಲ್ಲ ಒಂದು ಕಾಸು ಕೊಡ್ಬೋ 500 ರೂಪಾಯಿ ಜಲ್ದಿ ನಮ್ಮ ಮಕ್ಕ ಕೇಳ್ತಾಳ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಕೇಕ್ ತಗೊಂಡ್ಬಿಟ್ಟು
ಇರೋ ಅಮ್ಮನ ಎಬ್ರಸೋ ಶಿವ. ನೀಟಾಗಿದೆ ಅಲ್ಲ, ಸಖತ್ತಾಗಿದೆ ಗೈಸ್. ಆನ್ಲೈನ್ ಅಲ್ಲಿ ತರಿಸಿರೋದು ಇದು. ನನ್ ಗಂಡ ಫುಲ್ ಹೇರ್ ಕಟ್. ಯಾಕೋ ಇಷ್ಟೊಂದು ಶಾರ್ಟ್ ಮಾಡಿಸ್ಬಿಟ್ಟಿದ್ಯಾ ಶಿವ? ಒಂಚೂರು ತುಂಬಾ ಶಾರ್ಟ್ ಮಾಡಿಸಿದ್ಯಾ. ಎಲ್ಲಿ ಹಿಂದೆಗಡೆ ತೋರ್ಸು. ಬಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಆದ್ರೆ ಒಂದ್ ಸ್ವಲ್ಪ ಶಾರ್ಟ್ ಆಯ್ತು. ಸರ್ಪ್ರೈಸ್ ಹೌದಾ? ಕೇಕ್ ಕೊಡ್ರೆ ನೀನು ಖುಷಿ ಆಗ್ಬಿಡ್ತೀಯ. ನಮ್ ತರ ಯಾರೋ ನಾಯಿ ಬಂತಂದು ಕುಡಿದೇನೋ. ನಿನಗೆ ಸರ್ಪ್ರೈಸ್. ನಿನ್ಗೆ ಅನ್ಕೊಂಡಿದ್ದ ಹೋಗ್ಲಿ ನಾನು ಕೇಕ್ ಕಟ್ ಮಾಡಿಸ್ತೀನಿ ಅಂತ. ನಾಯಿ ಬಂದ ಕೇಕ್ ಕಟ್ ಮಾಡಿಸ್ತೀನಿ ಅಂತ ಅನ್ಕೊಂಡಿದ್ದ ಐಡಿಯಾ ಇತ್ತ. ಫ್ರಿಜ್ಜಲ್ಲೆಲ್ಲ ಕಾಣ್ಬಿಡುತ್ತೆ ಅಂತ ಕವರ್ ಗಿವರ್ ಎಲ್ಲ ಎಲ್ಲಿಟ್ಟಿದ್ದೀನಿ? ಹಾ, ಇಲ್ಲಿ ಇಟ್ಟಿದ್ದೀನಿ. ಹೋಗು ನೀನು, ನಾನು ತರ್ತೀನಿ. ಇಟ್ಕೊಳ. ಅವ್ರಿಗೆ ಕಾಣಿಸ್ಬಿಡುತ್ತೆ ಅಂತ ಒಳಗಡೆ ಬಾಕ್ಸ್ ಇಟ್ಬಿಟ್ಟು ಆಚೆ ಎಲ್ಲ ಫುಲ್ ತರಕಾರಿ ಗಿರ್ಕಾರಿ ಇಟ್ಬಿಟ್ಟಿದ್ದೆ. ಬಟ್ ಗೊತ್ತಿಲ್ಲ ಗೈಸ್, ನಾನು ಆನ್ಲೈನ್ ಅಲ್ಲಿ ತರಿಸಿರೋದು. ಬಟ್ ನೋಡಿ ತರಿಸಿದ್ದೆ. ಬಟ್ ಹೆಂಗ್ ಬಂದಿದೆ ಏನೋ ಅಂತ ಗೊತ್ತಿಲ್ಲ. ಬಟ್ ಇಮೇಜ್ ಅಲ್ಲಿ ನೋಡಿದ್ದೆ ನಾನು ಯಾವ ತರ ಇರುತ್ತೆ ಅಂತ. ಬಟ್ ತೋರಿಸ್ತೀನಿ ಇವಾಗೆ ಓಪನ್ ಮಾಡ್ತಾರ ನಾನು. ಅರ್ಜುನ್ ಜಾಕ್ ಅಂತ ಬರ್ಸೋಣ. ಅವೆಲ್ಲ ಇಲ್ಲ, ಇದು ಆನ್ಲೈನ್ ಅಲ್ಲಿ ತರಿಸಿ. ಅರ್ಜುನ್ ಜಾಕ್ ಅಂತ ಬರಲ್ಲ ಅಂತ ಕಂಜು. ನಿಮ್ಮ ಹೆಸರೇ ನೀನು ಹೋಗ್ಬಿಡಿದ್ದೆ. ಇಲ್ಲ ಇಲ್ಲ. ಚೆನ್ನಾಯ್ತಾ? ಚೆನ್ನಾಗೈತೆ. ಅವನ್ನ ಕೇಳೋದಲ್ಲ ಕಡೆ, ನನ್ನ ಚೆನ್ನಾಗಿದ್ಯಾ? ಚೆನ್ನಾಗಿದೆನಮ್ಮ. ನಾನು ಆನ್ಲೈನ್ ಅಲ್ಲಿ ತರಿಸಿರೋದು ಗೈಸ್. ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜ ನಾನು ಅಷ್ಟು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ನಮ್ಮಮ್ಮ ನೋಡ್ರಿ ಹೆಂಗ್ ನಿಂತು ಫುಲ್ ನಿದ್ದೆಲಿದ್ರು. ಎಬ್ರಿಸ್ಬಿಟ್ಟಿರೋದು ನಮ್ಮ ಅಮ್ಮನ. ಎದೋಳಮ್ಮ ಅಂತ ಊಟನೂ ಮಾಡಿಲ್ಲ ಈ ಅಮ್ಮ. ಆಲ್ರೆಡಿ ಹಂಗೆ ಚಾಕು ಎಲ್ಲ ಕೊಟ್ಟವ್ರ? ಚಾಕು ಇಲ್ಲ. ನಾವಿದು ಚೆನ್ನಾಯ್ತಾ? ಪಂಜಾಬಿ ತಲ್ವಾರು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಒಂದು ಸ್ಮೈಲ್ ಕೊಡು. ಒಂದು ಇದಕ್ಕೆ ಒಂದು ಏನದು ಒಂದು ತಮ್ಲೈನ್ಗೆ ಏನು ಮಚ್ಚ, ಈ ಹೋಮ್ ಫಿಲಿಮ್ ಅಲ್ಲಿ ಮುಚ್ಚಿತ್ತಲ್ಲ, ಆ ಮುಚ್ಚು ಅಂತದಕ್ಕೆ ಕಟ್ ಮಾಡೋದು. ಅದು ಒಳ್ಳೆ ಕಟ್ ಮಾಡ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತದೆ. ನಿಂಗೆ ಏನಿಸ್ತೈತೆ ಹೇಳಿ ನಿಮ್ಗೆ? ಅನಿಸ್ತಾ ಇದೆಯಾ? ಕೇಕ್ ತಿನ್ಬೇಕು, ಕೇಕ್ ತಿನ್ಕೊಂಡು ಮಲ್ಕೊಂಡ್ರೆ ಸಾಕು ಅನಿಸ್ತೈತೆ. ನನಗೆ ಭಾಳ ಸಾಕು ಆಗ್ತೈತೆ. ಆಲ್ರೆಡಿ 12 ಕಾಲ್. ಬೆಳಿಗ್ಗೆ ಜಿಮ್ಮಿಗೆ ಬೇರೆ ಹೋಗ್ಬೇಕು. ನನ್ನ ಮಚ್ಚದ ಮೋಟಿವೇಶನ್ ಗಿಟ ಲೂಸ್ ಮಾಡ್ತು, ಎಮೋಷನ್ಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಜಿಮ್ಗೆ ಹೋಗ್ತಾ ಇದ್ದೀನಿ ನಾನು. ಏನೋ ನಿಮ್ಮ ಮಾಡಿಸೋದ್ರಿಂದ ಒಂದು 6 ಪ್ಯಾಕ್ ಮಾಡ್ಬಿಟ್ಟು ಒಂದು ಬೇರೆ ಹಾಕ್ತೀನಿ. ನನ್ನ ಮಚ್ಚನೂ ಅಷ್ಟೇ 6 ಪ್ಯಾಕ್ ಮಾಡೇ ಮಾಡ್ತಾನೆ. ಅವ್ನ ಮೋಟಿವೇಶನ್, ಎಮೋಷನ್ಸ್, ಅವನ ಫೀಲಿಂಗ್ಸ್. ಇವಾಗ ಏನು ಅಂತೇಳಿ ಸಮುದ್ರದ ಅಲೆಗಳಿಗೆ ಸೌಂಡ್ ಕಮ್ಮಿ ಕೊಡ. ಇನ್ನೊಂದು ಸ್ವಲ್ಪ ಆಫ್ ಮಾಡ, ಅದನ್ನ ಆಫ್ ಮಾಡ. ಲವ್ ಯು. ಲವ್ ಯು ಚಿನ್ನು. ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಪ್ರೀತಿ ಮಾಡ್ತೀಯ ಅಂತ. ನಾನು ಹೆಂಡತಿ ನನಗೋಸ್ಕರ ಮುಳ್ಳು ಇಲ್ದಿರೋದು ರೋಸ್ ಕೊಟ್ಟೆ. ಮುಳ್ಳಿಲ್ಲ. ನಾಳೆ ಇದು ಅದ್ರಲ್ಲೇ ಗೈಸ್ ತರಿಸಿರೋದು. ಚೆನ್ನಾಗಿದೆ ನೋಡಿ, ಎಷ್ಟು ಕ್ಯೂಟ್ ಆಗಿ ಫ್ರೆಶ್ ಆಗಿರ್ಲಿ. ನಮ್ ಫ್ರಿಜ್ ಅಲ್ಲಿ ಫುಲ್ಲು ಎಲ್ಲ ಕವರ್ ಆಗ್ಬಿಟ್ಟಿದೆ. ಏನ್ ಇಡಕ್ಕೂ ಜಾಗ ಇಲ್ಲ. ನಾಳೆ ನಾನು ಮಹೇಂದ್ರ ತಾರಲ್ಲಿ ಇಟ್ಕೊಂಡು ನಾನು ಡೌ ತೋರಿಸ್ತೆ. ನೋಡಿ ಬಾಯಲ್ಲೇ ಬಂದ್ಬಿಡ್ತು ಗೈಸ್. ಏನಂದ್ರೆ ನನ್ ಕಾರಲ್ಲಿ ಇಟ್ಕೊಂಡು ನಾನು ಡೌ ತೋರಿಸ್ತೀನಿ. ಯಾವಳ ಒಳ್ಳೆ ಡೌ ಏನ್ ಡಿಫ್ರೆಂಟ್ ಆಗಿ ಹೇಳಿ. ನನ್ನ ಹುಟ್ಟುಹಬ್ಬದ ಸಿಕ್ಕಿ ನನ್ನ ಹೆಂಡತಿ ಒಂದು ಬಹಳವಾದ ದೊಡ್ಡವಾದ ಪ್ರೀತಿಯಿಂದ ಒಂದು ಗುಲಾಬಿ ತಂದು ಕೊಟ್ಟಿದ್ದಾರೆ. ಈ ಪ್ರೀತಿ ಹೀಗೆ ಹೆಚ್ಚು ಕಾಲ ಇರುತ್ತಾ ಈ ಗುಲಾಬಿ ಹೂವು ಒಣಗದೆ ಇರೋ ತರ ನೋಡ್ಕೊಳ್ಳೋ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಅದಾಗಲ್ಲ ಬಿಡಿ ನಿಮ್ಗೆ. ಫ್ರಿಜ್ ಅಲ್ಲಿ ಇರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಇದು ಅದೇ ಆ ಕಿಚ್ಚ ಫಿಲಿಮ್ ಅಲ್ಲಿ ಅದೇ ರೋಸ್ ಹೂವ ಬುಕ್ಕಲ್ಲಿ ಇಕ್ಕಿ ಕಾಪಾಡ್ಕೊಂತಲ್ಲ, ಅದೆಲ್ಲ ಕಾಪಾಡಲ್ಲ. 3 ದಿವಸ ಇದು ಬಂದಿರೋದು ಹಿಂಗ್ ಬಂದೈತೆ. ಚೆನ್ನಾಗಿದೆ ಗೈಸ್. ಒಂಥರ ನೋಡಿ
ಫ್ಯಾನ್ಗೆ ಅದು ಕೊಡು. ಚಾಕುನ ಅದು ಅದೇನೋ ಕಸ ಎತ್ತತಾರೆ. ನೀಟಾಗಿ ಕಟ್ ಮಾಡಿ ನಮ್ಮ ಮನೆ ಮಕ್ಳವ್ರಲ್ಲ ಇವರು ಒಸಿ ಆಟ ಆಡಲ್ಲ ಇವರು. ಹಿಂಗೆ ಎತ್ತೋದಿದು ನೋಡು, ಹಿಂಗೆ ಹಾಕಿ ಹಿಂಗೆ ಎತ್ತೋದು. ಮುಚ್ಚ, ಬಾ ಮುಚ್ಚ. ಇರೋ ಶಿವ ಇರಿ ನಂದು ಬಾ ಮುಚ್ಚ, ಪ್ರೀತಿ. ನಮ್ದಿಡಿ. ಹಾ ಬಾವ ಬಾ ಮೈದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೂ ಇವನಿಗೂ ಇವನ್ ಬರ್ತಡೇ ಪಪ್ಪನ್ ಕೇಕ್ ತಿನ್ಸಾಗಿಲ್ಲ. ಎಣ್ಣೆ ಹೊಡೆದು ಮಲ್ಕೊಂಬಿಟ್ಟಿದ್ದ. ಇಲ್ಲೋ ಮಚ್ಚ, ಇಲ್ಲ ಇಲ್ಲ ಹ್ಯಾಪಿ ಬರ್ತಡೇ ಮಚ್ಚಿ. ನೀನ್ ತಿನ್ಸ್ತೇನಮ್ಮ? ತಿನ್ಸ್ತಾ? 3 ವರ್ಷ ಕಾಲ ಖುಷಿಯಾಗಿ ನೀವಿರಿ ಚೆನ್ನಾಗಿ ಬದುಕಬಾಳು. ನಿನ್ನ ಜೊತೆ ನಾನು ಬದುಕಬಾಳ್ತೀನಿ, ಇಲ್ಲ ಅಂದ್ರೂ ಬದುಕಬಾಳ್ತೀನಿ. ಹ್ಯಾಪಿ ಬರ್ತ್ಡೇ ಟು ಮೀ. ಏನು ಮಾತಾಡಿ ಅಲ್ಲ, ಒಂದ್ ರೀಲ್ಸ್ ಮಾಡ್ತಾ ಇದೀವಿ ಅಂದ್ರೆ ಗೈಸ್ ಅವ್ರು ಹೆಂಗಿರ್ಬೇಕು ಎಲ್ಲ ಅದೇನದು ಚಾಕೋಲಿ ಹಿಂಗೆ ಅಂದಿರೋದು. ಅದು ಹೆಂಗೈತೆ ಮಚ್ಚ, ಏನು ನಿಮಗೆ ಅದು ಬಿದ್ದೋದ್ರೆ ಎತ್ತಿಗೆ ಸಾಕತ್ರ ಇಲ್ವ ಅದು ಇಲ್ವಾ? ಇನ್ಮೇಲಿಂದ ನನ್ಗೆ ಇವಾಗ ಅರ್ಥ ಆಯ್ತು ಮಚ್ಚ. ಇವಳು ರೀಲ್ಸ್ ಮಾಡ್ಬೇಕಾರೆ ಇದಕ್ಕೇನೋ ಒಂದು ಸಾಂಗ್ ಇದೆ. ಸೊ ಹೇ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂದರೆ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾವು ನೆನ್ನೆ ನೈಟ್ ಎಲ್ಲ ಕೇಕ್ನ ಕಟ್ ಮಾಡಿ ಆರಾಮಾಗಿ ನನ್ನ ಹಸ್ಬೆಂಡ್ಗೆ ಫುಲ್ಲು ಸರ್ಪ್ರೈಸ್ ಮಾಡಿ ನೈಟ್ ಇನ್ನು ಮಲಗಿದ್ದಾಯಿತು. ಸೊ ಅಂದರೆ ಖುಷಿಪಟ್ಟರು. ಅಂದರೆ ನಾನು ವೀಡಿಯೋದಲ್ಲಿ ಜಾಸ್ತಿ ಹೇಳೋಕ್ಕಾಗಿಲ್ಲ ಅವ್ರಿಗೆ. ಸೊ ಅದಾದಮೇಲೆಲ್ಲ ಕೇಳಿದಾಗ ಇಷ್ಟ ಆಯಿತು, ಕೇಕೆಲ್ಲ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತೆಲ್ಲ ಹೇಳಿ ಆರಾಮಾಗಿ ಕೇಕೆಲ್ಲ ಕಟ್ ಮಾಡಿ ಮಲಗಿದ್ದಾಯಿತು. ಸೊ ಬೆಳಗ್ಗೆ ಒಂದು ಫಂಕ್ಷನ್ಸ್ ಕೂಡ ಇತ್ತು ನಮಗೆ. ಹಾಗೆ ದೇವಸ್ಥಾನಕ್ಕೂ ನಾವು ಬೆಳಗ್ಗೆ ಅಷ್ಟು ಹೋಗಿರಲಿಲ್ಲ. ಸೊ ಫಂಕ್ಷನ್ಗೆ ಹೋಗ್ಬಿಡೋಣ ಅಂತಲೇ ಅಂದ್ಕೊಂಡಿದ್ವಿ ನಾವು. ಸೊ ನಮ್ಮ ಚಿಕ್ಕಪ್ಪ ಮಗಳದು ಮನೆ ಗುರುಪ್ರವೇಶ ಇತ್ತು. ಸೊ ಅಲ್ಲಿಗೆ ಬರಬೇಕಾಗಿತ್ತು ನಾವು ಆರೋಳಿಗೆ. ಏನಾಗೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಬರೋ ಅಷ್ಟರಲ್ಲೇ ಲೇಟ್ ಆಗೋಯ್ತು ಗೈಸ್. ಇವ್ರ ಬರ್ಡೇ ದಿವಸನೇ, ಅಂದರೆ ನಮ್ಮ ಹಸ್ಬೆಂಡ್ ಮನೆ ಸೈಡ್ ಯಾರಿಗೂ ಗೊತ್ತಿರೋರ್ಗೊಬ್ಬರದು ದೇವ್ರು ಮಾಡ್ತಿದ್ರು ಶಿವನ ಸಮುದ್ರ ಸೈಡು. ಸೊ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಸಡನ್ ಇದರಲ್ಲಿ ಕ್ಯಾನ್ಸಲ್ ಆಗೋಯ್ತು. ಅದು ಅವ್ರದ್ದೇನೋ ಪರ್ಸ್ನಲ್ ಇಶ್ಯೂಲಿ ಕ್ಯಾನ್ಸಲ್ ಮಾಡಿದ್ರು ಆ ಒಂದು ಫಂಕ್ಷನ್ನ. ಇದೇ ಡೇ ಮತ್ತೆ ನಮ್ಮ ಚಿಕ್ಕಪ್ಪ ಮಗಳದು ಮನೆ ಗುರುಪ್ರವೇಶ ಸಹ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸರಿ ಇಲ್ಲಿ ಕ್ಯಾನ್ಸಲ್ ಆಯ್ತಲ್ಲ, ಅಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕೊಂಡ್ವಿ. ಬಟ್ ಏನಾಗೋಯ್ತು ಅಂದರೆ ಟೈಮು ನಮಗೆ ಸೆಟ್ ಆಗಿಲ್ಲ ಗೈಸ್. ಇನ್ನೊಂದು ಹೇಳ್ಬೇಕಂದ್ರೆ ಟೈಮ್ ಇದರಿಂದ ನಮಗೆ ಹೋಗೋದಕ್ಕಾಗಿಲ್ಲ. ಅಲ್ಲಿ ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು. ಗಳಿದ್ದಾರೆ, ಯಾರಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ರೆಡಿ ಸ್ಟಡಿ. ಇವತ್ತು ಒಬ್ರು ನಿಮಗೆ ಬೇಕಾಗಿರೋರು ಮುತ್ಕಿ ತರ ಕಾಣೋ ಅಜ್ಜಿ ಇದ್ದಾರೆ. ಯಾರಿದ್ದಾರೆ ನೋಡಿ. ಟ್ಯಾಂಟಡಾನ್. ಹಾಯ್ ಜ್ಯೋತಿ. ಏನ್ ಫುಲ್ ಮಿಂಚಿಂಗು ಏನು? ಹಾ ಲಾಕ್ ಅಂತ ಮಾಡ್ಸಿನ. ಜೊತೆ ಹೇಗಿದ್ದೀರಾ? ಅಪರೂಪಕ್ಕೆ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದೀರಾ. ನೀವು ನಮ್ಮೂರಿಗೆ ಬಂದಿದ್ದೀರಾ? ಅದಕ್ಕೆ ನಾನು ನಿಮ್ಮೂರಿಗೆ ಬಂದಿಲ್ಲ, ಕಬ್ಬಳಕ್ಕೆ ಬಂದಿದ್ದೀವಿ. ಅದು ನಮ್ಮೂರಿಗೆ ತಾನೆ. ಅವ್ರ ಮನೆ ಕರ್ಕೊಂಡೋಗಿಲ್ಲ ಗೈಸ್ ಇವಳು. ಬೇಡ ನಮ್ಮ ಮನೆಗೆ. ಬಂದೇ ಇಲ್ಲ ನಮ್ಮೂರಿಗೆ. ಲಾಸ್ಟ್ ಟೈಮೇ ನೋಡಿದ್ರಿ ಅಲ್ವಾ ಏನ್ ಮಾಡಿದ್ಲು ಅಂತ ಇವಳು ಲಾಸ್ಟ್ ವ್ಲಾಗಲ್ಲೇ. ನಾವು ಬರೋದನ್ನ ಬಿಟ್ಬಿಟ್ವಿ. ಮನೆಗೆ ಹೋದ್ರೆ ನೀರು ಸಾಂಬಾರು ಹಾಕೋದು, ಆಮೇಲೆ ಯಾಕೆ ಬಂದ್ರಿ ನೀವು ಅಂತ ಕೇಳೋದು. ಅದಕ್ಕೆ ಅವ್ರ ಗಂಡಗೆ ಬೇಸತ್ತಿ ಅವ್ರ ಗಂಡನೇ ಬರ್ಬೇಡ ಅಂತ ನೋಡಿ. ಅವ್ರ ಗಂಡಗೆ ಎಷ್ಟು ಬೇಜಾರು. ಅದೇ ನಿಮ್ಗೆ ಕೇಳಿ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟಿದೆ, ಇನ್ನ ಓಪನ್ ಆಗಿಲ್ಲ. ಅಲ್ಲಿ ಇನ್ನ ಕ್ಯೂ ಅಲ್ಲಿ ನಿಲ್ಸಿರೋದಮ್ಮ ಮೇಡಮ್, ಇನ್ನೂ ಬಿಟ್ಟಿಲ್ಲ ಅಲ್ಲಿ. ಬೆಳಗ್ಗೆ ಬಂದಿದ್ರೆ ಎಷ್ಟಿರೋದು ಹೇಳು ರಶ್. ಏನ್ ಜೊತೆ ಏನ್ ಸಮಾಚಾರ? ಹೋಗೋದು ಈ ಕಡೆಯಿಂದ ಮೆನ್ಸಿಂಗ್ ಆಗಿ ನಮ್ಮ ಅಕ್ಕ ಅವ್ರದ್ದು ಗೃಹಪ್ರವೇಶ ಇತ್ತು. ಗೈಸ್ ನಾವು ಹೋಗ್ಬೇಕಾಗಿತ್ತು, ಬಟ್ ಟೈಮ್ ಲೇಟ್ ಆಗೋಯ್ತು. ನಾವು ಹೋಗೋ ಟೈಮ್ಗೆ ಆಲ್ರೆಡಿ ಅಲ್ಲಿ ಏನೋ ಗುರುಪ್ರವೇಶನ ಮುಗಿಸಿ, ಟಾಯ್ಲೆಟ್ ರೂಮ್ ಅಲ್ಲ ಅದು, ಬಟ್ ಎಲ್ಲಾ ಜನಗಳು ಕ್ಯೂ ಅಲ್ಲಿ ಇದ್ದಾರೆ. ಬಟ್ ಗೊತ್ತಿಲ್ಲ ಇನ್ನೂ ಬಿಡ್ತಾರೆ ಏನೋ ಇತ್ತ ಅಂತ. ಗಂಡನೂ ಕೆಟ್ಟಿಲ್ಲ. ಚಿಕ್ಕ ವಯಸ್ಸಿಂದ ಕಬ್ಬಾಳಲ್ಲಿ ಆಟ ಆಡ್ಕೊಂಡ್ ಬಂದವ್ ನಾನು. ಏನೋ ಒಂಥರ ಚೆನ್ನಾಗಿ ಕಾಣಿಸ್ತವಳಲ್ಲ. ನನಗೇನು ಆ ಸರ ಹಾಕಿರೋದಕ್ಕೆ ಅಜ್ಜಿ ಹಾಕಿರ್ತಾರೆ ನೋಡು. ಆ ಊರಲ್ಲಿ ಅಜ್ಜಿಗಳು ಬಿಟ್ಬಿಡೋಗಿರ್ತಾರಲ್ಲ, ಯಾರು ಹಾಕೋತ ಹೇಳು. ಮುತ್ತಿನ ಹಾರ ಸಂಡೆ ಬದಲಾಗಿ 15 ರೂಪಾಯಿ ಕೊಟ್ಟು ತಗೊಂಡಿದ್ರು. ಮುತ್ತಿನ ಹಾರ ನಿಜಾನ ಸುಳ್ಳೋದು ಜೊತೆ ಎಷ್ಟು ರೂಪಾಯಿ ಆದ್ರೂ ಹಾಕಿದ್ನಿ. ಸಂಡೆ ಬದಲಾದ ತಾನೇ ಅದು.
ನಾನು ಇವಾಗ ಒಳಗಡೆ ಬರಲ್ಲ, ನೀವು ಹೋಗ್ತೀರಾ? ಹೆಂಗ್ ಹೋಗ್ತೀರಾ ಒಳಗಡೆ? ಕರ್ಕೊಂಡು ಹೋಯ್ತಾರೆ ಅಂತ ಹೆಂಗ ಅಲ್ಲ ನೀವು ಹೇಗೆ ಹೋಗ್ತೀರಾ? ನಾನ್ ಬರಲ್ವಲ್ಲ ಒಳಗಡೆ, ನಾನು ಎಲ್ಲಿ ಕೂತ್ಕೊಳ್ಳಿ? ಅಯ್ಯೋ ದಾಟ್ಬೇಕು. ನಾನು ಎಲ್ಲಿ ಕೂತ್ಕೊಳ್ಳಿ ಒಬ್ಳೆ? ಅಲ್ಲಿ ಕುತ್ಕೋ ರೋಡ್. ಓ ಈ ತರ ದಾಟ್ಬೇಕು ಅವ್ರ ತರ. ಮರಿ ತರ ದಾಟ್ಬಿಟ್ರು ಅವರು. ನಾವು ಹಂಗೆ ಸಿಂಹದ ಮರಿಗಳ ತರ ದಾಟ್ಬೋದು. ದಾಟ್ಬೇಕಾ? ಎಲ್ಲಾ ಕಡೆ ಗುಲ್ ಹಾಕ್ಬಿಟ್ಟವ್ರೆ. ಮಾಡೆ ಅಂದ್ರೆ ಇವಳು ಅಜ್ಜಿನ ಹತ್ತರಿ ಹತ್ತ ಅವಳು ಸಿರಿ ಈ ಪಪ್ಪ ಹತ್ಸ್ಕೊಳ್ಳುತ್ತೆ. ಹತ್ತ ಹೋಗೋ ನಡಿಯ. ನಮ್ ಸತೀಶ ಹೇಳ್ದ ಅನ್ಬಿಟ್ಟು ಈ ಕಡೆಯಿಂದ ರಾಂಗ್ ರೂಟಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಅವನಿಗೆ ಆ ಕಡೆಯಿಂದ ಹೋಗ್ಬೇಕಾಗಿತ್ತು, ರಾಂಗ್ ರೂಟಲ್ಲಿ ಕರ್ಕೊಂಡ್ಬಂದ್ ನೋಡಿ. ನಮ್ ಇರೋ ಜ್ಯೋತಿ ಹೋಗ ಸೀರಿಯಸ್ಸಿಗೆ ಹಾಕೊಂಡು ದಬ್ಬ ಕೊಡೋದು ನೋಡಿ, ಹೋಗಿ ಭಾರತ ಬಿದೋಗ್ಬೇಕು. ಅಯ್ಯೋ ಅಯ್ಯೋ ರಾಂಗ್ ರೂಟಲ್ಲಿ ಕರ್ಕೊಂಡ್ಬಂದದ್ದು, ರಾಂಗ್ ಆ ಕಡೆಯಿಂದ ಬರ್ಬೇಕಾಗಿತ್ತು. ಇವಾಗ ಸಿಂಗಲ್ ಸಿಂಹ ಹತ್ತುತ್ತಿರೋ. ಹಾ ಹತ್ತು ಏನು ನಾರ್ಮಲ್ ಆಗಿ ಹತ್ತುತ್ತಾಳೆ. ಹತ್ತು ನಾರ್ಮಲ್ಗೆ ಹತ್ತು ಇಳಿಯೋ ಇನ್ನೇನು ಅಲ್ಲೇ ಅಪ್ಪ. ಏ ಕೋತಿ ಜ್ಯೋತಿ ಅಲ್ಲ ಕೋತಿ, ಜ್ಯೋತಿ ಅಲ್ಲ ಕೋತಿ. ಸ್ಮೈಲ್. ಸಾಮ್ರಾಟ ನೋಡು ಸ್ಟಡಿಯಾಗಿ ಕುತ್ಕೊಂಡ್ಬಿಟ್ಟು ಸ್ಮೈಲ್ ಸ್ಮೈಲ್. ಸೀರೆ ನೋಡಿ ಹೆಂಗ ಆಡ್ತಾಳೆ. ದರ್ಶನ ಚೆನ್ನಾಗಾಯ್ತಾ? ರಶ್ ಇಲ್ಲ ಅಲ್ಲ? ನಾನೇ ಹೋಗಕ್ಕಾಗಿಲ್ಲ ಗೈಸ್, ಹೋಗಂಗಿಲ್ಲ. ಅದಕ್ಕೋಸ್ಕರ ಒಳಗಡೆ ಗುಡಿ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ನಾನು. ಏನಮ್ಮ ಇವರಿಬ್ರು ನಮ್ಮನ್ನು ಬಿಟ್ಬಿಟ್ಟು ಎಲ್ಲ ಹೋಗ್ಬಿಟ್ಟವ್ರೆ ಗೈಸ್. ಎಲ್ಲಿ ಹೋಗ್ಬಿಟ್ಟವ್ರೆ ಅಂತ ಗೊತ್ತಿಲ್ಲ. ಎಲ್ಲೋದ್ರಮ್ಮ ಇವರು? ಯಾವ ಸಂದಿಲ್ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ ಏನು? ನನ್ನ ಗಂಡ ನೋಡಿ ಎಲ್ಲಿ ಕುತ್ಕೊಂಡು ಯಾವ ರೀತಿ ಮಾತಾಡ್ತವ್ರೆ. ನಿಮ್ಮ ಅಣ್ಣ ಏನೋ ಮಾಡ್ತವ್ರಲ್ಲಿ. ಸೊ ಗೈಸ್ ದರ್ಶನ ಎಲ್ಲ ತುಂಬ ಚೆನ್ನಾಗೈತಂತೆ, ಬಟ್ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಹೋಗಂಗಿಲ್ಲ ಒಳಗಡೆ. ಸೊ ಅದಕ್ಕೋಸ್ಕರ ಆಚೆಗಡೆನೇ ಕೂತಿದ್ದೆ. ಯಾಕಮ್ಮ? ಹಾಂ ನಡಿ ಆಯಿತು. ಅಲ್ಲೋಡ 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 ನಡಿ. ಸೊ ನಾನು ಹೊರಗಡೆ ಅಂದರೆ ಒಳಗಡೆ ಹೋಗಂಗಿರ್ಲಿಲ್ಲ ಗೈಸ್, ಅದಕ್ಕೆ ನಾನು ಹೋಗಿಲ್ಲ, ಆಚೆಗಡೆನೇ ಕುತ್ಕೊಂಡಿದ್ದೆ. ಬಟ್ ಈ ಸಲನೇ ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಏನೋ ಈ ರೀತಿ ನಾನು ಬಂದು ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಕಬ್ಬಾಳಮ್ಮನ ದರ್ಶನ ಮಾಡ್ದಿರಾ ಆಚೆಗಡೆ ಕೂತಿದ್ದು. ಬಟ್ ಒಂಥರ ಬೇಜಾರಾಗ್ತಿದೆ. ಬಟ್ ಒಂದಲ್ಲ ಒಂದ್ಸಲ ಮತ್ತೆ ಇನ್ನೊಂದ್ಸಲ ನೆಕ್ಸ್ಟ್ ಯಾವಾಗಾದ್ರೂ ಬಂದು ಮತ್ತೆ ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗ್ತೀನಿ. ಬಟ್ ಬೆಳಗ್ಗೆ ಟೈಮ್ ಬಂದಾಗ ತುಂಬ ರಶ್ ಇರುತ್ತೆ ಕಬ್ಬಾಳಮ್ಮ ದೇವಸ್ಥಾನ. ಅಲ್ಲಿ ಸತೀಶ್ ಅವ್ನು ನೋಡಿ ಆ ಕಡೆಯಿಂದ ಬಂದ್ರೆ ಆಚೆಗಡೆ ಬಂದ್ರೆ ಅಲ್ಲಿ ಸತೀಶ ನಿಂತು ನಾನು ಹೇಳ್ತೇನೆ. ಇವಾಗ ದರ್ಶನ ಎಲ್ಲ ಮುಗೀತು ಗೈಸ್. ಸೊ ಇವಾಗ ಈವ್ನಿಂಗ್ ಅಲ್ವಾ, ಈವ್ನಿಂಗ್ ಬಂದಿರೋದಕ್ಕೆ ದರ್ಶನ ಎಲ್ಲ ತುಂಬ ಚೆನ್ನಾಗೈತೆ. ತುಂಬ ರಶ್ ಇರಲಿಲ್ಲ ಅಲ್ಲ, ಬೇಗ ದರ್ಶನ ಆಯ್ತಾ. ನೀನು ಅಲ್ಲಿಂದ ಕುತ್ಕೊಂಡು ನೋಡ್ರೆ ಹೆಂಗೆ ಕಾಣಿಸ್ತೆ ಗೊತ್ತಾ, ಯಾವ ರೀತಿ ಕಾಣಿಸ್ತಾ ಇದ್ದೆ ಗೊತ್ತಾ ನೀನು ವಿಡಿಯೋಗಳಲ್ಲಿ. ಎದಳ ಮೇಲೆ ಹೆಂಗಾಯ್ತು ದರ್ಶನ? ಶರ್ಟ್ ಇನ್ನೊಂದು ಸ್ವಲ್ಪ ಲೂಸ್ ಮಾಡ್ಕೊ ನೀಟಾಗೆ, ಇಲ್ಲ ಶರ್ಟ್ ಬಿಟ್ಬಿಡು ಅಜ್ಜ. ಹೆಂಗೆ ಕಾಣಿಸ್ತವ್ರೆ ಗೈಸ್ ನನ್ನ ಗಂಡ ಇವತ್ತು ಬರ್ತ್ಡೇ.
ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಏನು ಫಾರ್ಮಲ್ಸ್ ಮೇಲೆ ಫಾರ್ಮಲ್ಸ್ ಹಾಕೊಂಡು ಈ ನಡುವೆ ಏನು ಜಿಮ್ಗೆ ಹೋಗಿದ್ದು ಮೈದಾ ಮತ್ತು ಏನೋ ಮೈದಾ ಮತ್ತು ಭಾವ ಇಬ್ಬರು ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ ಇಬ್ರದ್ದು. ಫಾರ್ಮಲ್ಸ್ ಹಾಕ್ತಾರೆ, ಈ ಥರ ಇನ್ಶರ್ಟ್ ಮಾಡ್ತಾರೆ, ಏನು ಡೀಸೆಂಟ್ ಅನ್ಕೋಬೇಕು ಇಬ್ಬರು ಆ ರೀತಿ. ಬಟ್ ನಿಮ್ಮಿಬ್ರು ಕಾಂಬಿನೇಷನ್ನ ತುಂಬ ಜನ ಇಷ್ಟಪಡ್ತಾರೆ. ನಿಂದು ಶಿವುದು ಒಂದು ಅಪರೂಪ ದೃಶ್ಯ ಒಂದು ವಿಡಿಯೋ ಮಾಡ್ತೀವಿ ನಿಮ್ಮ ಮನೋರಂಜಿಸಕ್ಕೆ, ಒಂದು ರೀಲ್ ಮಾಡ್ತೀವಿ, ಒಂದು ಲಾಗ್ ಮಾಡ್ತೀವಿ ನಮ್ಮಿಬ್ಬರು ಕಾಂಬಿನೇಷನ್ ಅಲ್ಲಿ. ಮಾಡೋದು ನೋಡಿ ನೀವೇ ಖುಷಿ ಪಡ್ಬೇಕು. ಗೈಸ್, ನಾನು ಏನಾದರೂ ಇವಾಗ ವ್ಲಾಗ್ಗಳಲ್ಲೂ ನಾನು ಹಾಕ್ತಾ ಇರ್ತೀನಿ. ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಆ್ಯಂಡ್ ನಿಮಗೆ ಏನದು ಯಾವುದದು ಜೋಲೋ ಚಿಪ್ಸ್ ಅಲ್ವಾ, ಜೋಲೋ ಚಿಪ್ಸ್ ಚಾಲೆಂಜ್ ವ್ಲಾಗ್ ಬೇಕಂತ ಎಲ್ಲ ಹಾಕಿದ್ದೆ. ಬಟ್ ತುಂಬ ಜನ ಹೇಳಿದ್ರಿ, ತುಂಬ ಜನ ನನಗೆ ಅದನ್ನು ಒಂದು ನಿಮಿಷ ಇರೋ ತುಂಬ ಜನ ನನಗೆ ಅದರಲ್ಲಿ ಎಸ್ ಅಂತಾನೆ ಫುಲ್ ಕಂಪ್ಲೀಟ್ ಬಂದಿತ್ತು, ಎಸ್ ಅಂತಾನೆ ಬಂದಿತ್ತು ಎಲ್ಲನೂ. ಬಟ್ ಮಾಡಿ ಅಂತಾನೆ, ಬಟ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಸಿಗ್ತಿಲ್ಲ, ಯಾರು ಇರ್ತಾ ಇಲ್ಲ ಮಾಡೋದಕ್ಕೆ. ಇವಾಗ ಅವನಿರಲ್ಲ, ಇಲ್ಲ ಇವ್ರಿರಲ್ಲ, ಎಲ್ಲರೂ ಇರಬೇಕಲ್ವಾ. ಸೊ ಮಾಡಬೇಕು. ಸೊ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಅದು ಪಕ್ಕಾ ಮಾಡ್ತೀನಿ. ಆಲ್ರೆಡಿ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿಟ್ಬಿಟ್ಟಿದ್ದೀನಿ ನಾನು, ಇನ್ನೂ ಮಾಡೋಕ್ಕಾಗಿಲ್ಲ ಅಷ್ಟೇ. ಬಟ್ ಯಾವತ್ತೂ ನಾನು ಟ್ರೈ ಮಾಡಿಲ್ಲ. ತುಂಬ ಜನ ಹೇಳ್ತಾ ಇದ್ದಾರೆ ಒಂದಿಷ್ಟು ತಿಂದರೆ ಸಾಕು, ಅದಷ್ಟು ಖಾರ ಇರುತ್ತೆ ಅಂತ. ಬಟ್ ಟ್ರೈ ಮಾಡ್ಬೇಕು ಹೇಗಿರುತ್ತೆ ಏನೋ ಇರುತ್ತೆ ಅಂತ. ಬಟ್ ಇವ್ರು ಏನೋ ಒಂಥರ ಚಾಲೆಂಜಲ್ಲಿ ಹೇಳ್ತಿದ್ದಾರೆ, ಹೆಂಗೆ ತಿನ್ಬಿಟ್ಟು ಒಂದು ಆಡಾಡ್ಬೇಕು ಅದು ಗೊತ್ತಿಲ್ಲ. ಬಟ್ ಹಾಡು ಹೆಂಗ್ ಆಡ್ಬೇಕು ಗೊತ್ತಾ, ನಾವ್ ಹೇಳಿದ ಹಾಡ ಆಡ್ಬೇಕು. ಅದೇ ಕಿವಿಲಿ ಯಾವ ಹಾಡ ನಾವು ಪ್ಲೇ ಮಾಡಿರ್ತೀವೋ ಅದೇ ಸಾಂಗ್ನ ಆಚೆಗಡೆ ಆಡ್ಬೇಕು. ಹಾಡಾಕ್ಬೇಕು, ತಿನ್ಕೊಂಡೆ ಆಡಾಡ್ಬೇಕು. ಮಾಡೋಣ ಗೈಸ್, ಒಂದು ದಿವಸ ಟೈಮ್ ಫ್ರೀ ಮಾಡ್ಕೊಂಡು ಮಾಡೋಣ. ಸೊ ಇವಾಗ ಸದ್ಯಕ್ಕೆ ಇವಾಗ ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಹೋಗ್ಬೇಕು. ನನ್ನ ಗಂಡ ಪಾರ್ಟಿ ಕೊಡಿಸ್ತಾರೆ, ಅವ್ರ ಬರ್ಡೇ ಅಲ್ವಾ. ಪಾರ್ಟಿ ನಾನೇ ಕೊಡಿಸ್ತಾ ಇದ್ದೀನಿ. ದುಡ್ಡು ನನ್ನ ಹೆಂಡತಿ ಕೊಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ಅದು ನನ್ನ ಕಾಸೇ ಕೊಡ್ತಾಳೆ ಅಂತ ನನಗೆ ಇನ್ನೊಂದು ಡೌಟ್ ಇದೆ. ಅದಾದ್ಮೇಲೆ ಏನು ಕೊಡ್ತೀನಿ, ನಾನ್ ವೆಜ್. ನನಗೆ ನಾನ್ ವೆಜ್ ಇಲ್ಲ ಅಂದ್ರೆ ನಾನ್ ವೆಜ್ ಅಲ್ಲಿ ಏನ್ ಕೊಡಿಸ್ತೀವಿ ಅಂದ್ರೆ ನಾಯಿ ಬಿರಿಯಾನಿ. ಎಲ್ಲರೂ ಡಾಬಾಗ್ ಹೋಗೋಣ. ಅವಾಗ ಅಲ್ಲಿ ಬರ್ತಾ ನೋಡಿದ್ವಲ್ಲ, ಆ ಡಾಬಾಗ್ ಹೋಗ್ಬಿಡೋಣ. ಅಲ್ಲಿ ಚಿಕನ್ ಕೊಯ್ಲ ನಾಯಿ ಕೊಯ್ಲ ಕುತ್ಕೋ ಸಾಕು. ನನಗೆ ಆಲ್ಮೋಸ್ಟ್ ಗೈಸ್ ಈ ಡಾಬಾಗಳೆಲ್ಲ ಕೆಲವೊಂದು ತುಂಬಾ ಇಷ್ಟ ಆಗುತ್ತೆ. ತುಂಬಾ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಮಾಡೋದಲ್ಲಿ. ಆಮೇಲೆ ಏನ್ ಗೊತ್ತಾ, ಏನ್ ಕರ್ಕೊಂಡು ಹೋಗಿದ ತಕ್ಷಣ ಇಷ್ಟು ಬುಕ್ ಮಾಡ್ತಾರೆ, ಏನಕ್ಕೆ ಆರ್ಡರ್ ಮಾಡ್ತಾರೆ ಗೊತ್ತಿಲ್ಲ. ಅದ್ರಲ್ಲಿ 4 ಪೀಸು, ಇದ್ರಲ್ಲಿ 3 ಪೀಸ್, ಅದಕ್ಕೆ 2 ಪೀಸ್ ತಿಂದು ವೇಸ್ಟ್ ಮಾಡಿ ಬರೋಷ್ಟು ದೀಪಿಕಾ ಪಡುಕೋಣೆ ಅವರು ಇವ್ರ ಫ್ಯಾಮಿಲಿನೇ ಈ ವ್ಲಾಗ್ ಮಾಡಕ್ಕಾಗಲ್ಲ ಕೈ. ಫ್ಯಾಮಿಲಿಯಲ್ಲಿ ಎಲ್ಲಾರು ಹಂಗೆ. ಬಾ ಜ್ಯೋತಿ, ಬಾ, ನಿನ್ ಜೊತೆ ತುಂಬಾ ಜನ ಮಾತಾಡ್ಬೇಕಂತೆ. ಬಾ ಮಾಡಿದ್ರೆ ಮಾಡ್ಲಿ, ಅವಳು ಅಲ್ತಾನೆ ಮಾಡ್ತಾವಳೆ. ಬಾ. ಓಹೋ, ನಿನ್ ಮಗ ಹೋಗೋದೇ ಇಲ್ಲ. ಬಾರವ್ವ, ಬಾ ಬಾರ, ಇಲ್ಲಿಗೆ ನೆರಳೈತೆ, ಅಲ್ಲಿ ಬಿಸಿಲು. ತುಂಬಾ ದಿನ ಆದ್ಮೇಲೆ ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇದೀಯಾ? ಹೇಗಿದೀಯಾ? ಹೇಗ್ ನಡೀತಿದೆ ಕೆಲಸ ಎಲ್ಲ? ಕೆಲಸ ಮಾಮೂಲಿ, ತೊಳಿ ಬಳಿ ತಿನ್ನು ಮಲಗು, ಮುಗೀತು ನನ್ನ. ಯಾವಾಗ ಬೆಂಗಳೂರು ಕಡೆ ದರ್ಶನ? ನನ್ನ ಮಗನಿಗೆ ರಜಾ ಬಂದಾಗ. ಬರ್ತೀನಿ ಅಂತವನಲ್ಲ ಬೆಂಗಳೂರಿಗೆ. ಬರ್ತೀನಿ ಅಂತವನೇ, ಗೊತ್ತಿಲ್ಲ ಏನು ಮಾಡಲಿ, ಕರ್ಕೊಂಡೋಗ್ಲಾ ಏನು? ಅಪ್ಪನ ಕೇಳು. ಅವನೇನೋ ಇರ್ತೀನಿ ಅಂತವನಪ್ಪ, ಅದೇನೋ ಗೊತ್ತಿಲ್ಲ. ಅರ್ಧ ದಿನದಲ್ಲಿ ಅಳ್ತಾನೆ ಅಂತ. ಅವ್ನ ಅಂಗಡಿ ಹತ್ರ ಬರ್ತೀನಿ, ಅವ್ನು ಖುಷಿ ಅಲ್ವಾ ಆ ಕಡೆ. ಏನು ಮಾಡಲಿ, ಕರ್ಕೊಂಡೋಗ್ಲಾ? ಅಪ್ಪನ ಕೇಳೋಣ ನಡಿಯೇ. ನಮ್ಮ ಸಿರಿಗೆ ಬಾತ್ರೂಮ್ಗೆ ಹೋಗೋಕೆ ಜಾಗ ಇರಲಿಲ್ಲ, ಇಲ್ಲೆಲ್ಲ ಪೊದೆಲ್ ಬಂದು ಬಾತ್ರೂಮ್ಗೆ ಹೋಗ್ತಾವಳ, ಅದಕ್ಕೆ ಅಲ್ಲಿ ಕಾಯ್ಕೊಂಡು ಕೂತಿದ್ದೀವಿ ಅವಳನ್ನ. ಅವಳಲ್ಲಿ ಬಾತ್ರೂಮ್ ಹೋಗ್ತಾಳೆ, ಆಟ ಆಡ್ಕೊಂಡು ಕೂತಾಳ ಅಲ್ಲೋಡಲ್ಲಿ. ಸೀರೆ ಬೇಗ ಮಾಡಿ ಈ ಕಡೆ ಬಾ. ಯಾಕೆ ನೀನು ನನ್ನ ಮಗಳನ್ನ ಬೈಯೋದು, ಮತ್ತೆ ಬೆಂಗಳೂರಿಂದ ಇಲ್ಲಿ ಕಳ್ಸು ಅಂತೀಯ, ಮತ್ತೆ ಹಿಂಗೆ ತಾನೆ ನೀನು ನನ್ನ ಮಗಳನ್ನ ಬೈಯೋದು? ನನ್ನ ಜೊತೆ ಇರ್ತೀಯಾ? ಇಳಿಸು ಕೆಳಗಡೆ, ಇಳಿಸು ಕೆಳಗಡೆ. ಹಾಕಮ್ಮ ಒಂಚೂರು. ಅವ್ಳಿಗೆ ಬೇಡವಂತೆ, ಬಿಡಮ್ಮ ಹೋಗ್ಲಿ, ಅಲ್ಲಿ ಒಣಗ್ಲಿ. ನಡಿ, ಹೇಳೆ ಏನೇ ನೋಡು. ಅನು ಅಕ್ಕಂದ್ರೆ ಊರ್ಗ್ ಹೋಗಿದ್ವಲ್ವಾ, ಅವಾಗ ನೀನು ಇದ್ದಿದ್ರು ನಿಂದು ಅನು ಅಕ್ಕನ ಕಾಂಬಿನೇಷನ್ ಒಂದೇ ತರ ಇರ್ತಿರೋದು. ಅಕ್ಕನು ಸೇಮ್ ನಿನ್ ತರನೇ ಮಾತಾಡುತ್ತೆ. ಅದೇ ಕಾಮಿಡಿಗಳು ಹೆಂಗೆ ಹೆಂಗ್ ಮಾಡುತ್ತೆ ಅನು ಅಕ್ಕ. ನೋಡಿ ಹೆಂಗ್ ತೋರಿಸ್ತಾವಳೆ, ಹೆಂಗೆ ಏನಾರು ಕಟ್ ಮಾಡ್ಬೇಕಾದ್ರೆ ಹೆಂಗೆ. ನಿಜ ತಾನೆ, ಮುಸುಡಿ ಹಂಗೆ ಮಾಡೋದು. ನಿಜ ಹಿಂಗೆ ನಡ್ಕೊಂಡು ಹೋಗೋದು ಪಕ್ಕ ಪ್ರಾಮ್ ಅಲ್ವಮ್ಮ? ನೋಡು ನೀನು ತೋರಿಸ್ತಾಳೆ ಹೆಂಗೆ ನಡೆಯೋದು. ಪಕ್ಕ ಹಿಂಗೆ ನಡೆಯೋದು ಅನ್ನೋಕ್ಕ, ನಿಜ ಹಿಂಗೆ. ಜ್ಯೋತಿ, ಇದು ಅನ್ನೋಕ್ಕ ಮಾತಾಡೋದು, ಮೂತಿ ಮಾಡೋದು, ನಡೆಯೋದು ಮಾತ್ರ ಕರೆಕ್ಟಾಗಿ ತೋರಿಸ್ತಾಳೆ ನನ್ನ ತಂಗಿ. ನಿನ್ನ ಮಗ ಅಲ್ಲೋಡೋ ಮಾತಾಡ್ಸ್ತಾರೋದು.
ಅಮ್ಮ ಎಲ್ಲಿ ಇಸ್ಕೊಬಂದೆ ಹೂವ? ದೇವ್ರ ಹತ್ರನೇ ಇಸ್ಕೊಬಂದ? ದೇವಸ್ಥಾನ ಕೊಡಲ್ಲ, ನೀವ್ ತಂದ್ರಿ ನೀವ್ ಇಸ್ಕೊಂಡ್ ಹೋಗ್ರಿ ಅಂದ್ರು. ಹಾ ಬೆಳಗ್ಗೆ ಎದ್ರೆ ಎಲ್ಲ ಹಿಂದೆಗಡೆ ಹಾಕಿರ್ತಾರ, ಕೊಡ್ರಿ ಅಂತ ಹೇಳಿದ್ರೆ ಹಾಕು ಚಿನ್ನ, ಒಳ್ಳೇದಾಗ್ಲಿ. ಸತೀಶಂಗ ಮಗ ತೋರ್ಸು ಸತೀಶ, ಒಂದ್ ಸ್ಮೈಲ್. ನನ್ ಗಂಡಂಗಿರೋ ಐಡಿಯಾ ನಿನ್ ಗಂಡಂಗಿಲ್ಲ ಲೇ. ಏನ್ ಐಡಿಯಾ? ಇವಾಗ ಹೂವನ ಕಲ್ಲಲ್ಲಿ ಕಟ್ ಮಾಡಿದ್ದಾರೆ, ಹಾ ಹಾರನ ಏನು ಏನು ಕಲ್ಲಲ್ಲಿ. ಅಲ್ಲ ಹೂವನ ಹಾರದ್ದು ಹಾರನ ಕಲ್ಲಲ್ಲಿ ಕಟ್ ಮಾಡಿರೋ ಗಂಡ ನನ್ ಗಂಡ. ಗಂಡ ಜಾಗ ಬಂದ ತಾನೇ ರೀ. ಹೆಂಗೋ ಇದು ಮಚ್ಚ, ಹೆಂಗೋ ಅಂತ ಹಿಂಗೆ ಎಳಿತಾ ಇತ್ತು. ನಮ್ಮ ಕಲ್ಲಲ್ಲಿ ಹಿಂಗೆ ನಾನೆಲ್ಲ ಅವನೇ ಫಸ್ಟ್ ಹಿಡಿದು ಹಣ ಕೇಳಿ ಆಗಲ್ಲ ಅಂತ ಕೊಟ್ಟ, ಅದು ಆಗದೇ ಇಲ್ಲ. ಬರೀ ನಿಮ್ ಬಾವನ್ನ ನೀನು ಕಾಲ್ ಎಳೆಯೋ ಕೆಲ್ಸನಲ್ವಾ ಅವ್ರು ಸ್ಟಾರ್ಟ್ ಮಾಡಿದ್ರೆ ಇವಾಗ ನಿನಗೆ. ಇಲ್ಲ. ನಮ್ಮ ಬಾವನ್ ನಾನು ಬಿಟ್ಕೊಡಲ್ಲ, ನಿನ್ ಬಿಟ್ಕೊಟ್ರು ನೀನ್ ಅಂತ ಕಚ್ಚಡ ಅಂತ ಗೊತ್ತು ನಂಗೆ. ನಮ್ಮ ಬಾವನ್ ಬಿಡಲ್ಲ. ತಮ್ಮನ ಎಷ್ಟು ಸಗಿಸ್ಬಿಟ್ಟಿದ್ದಾನೆ. ಗಟಾನ್ ಗಟ ನಾನು ಮದುವೆ ಮಾಡಿಸ್ಬೇಕಾದ್ರೆ ಸಿಂಹ ಮರಿ ತರ ಕೊಟ್ಟಿದ್ದೆ. ಕುನ್ನಿ ಮರಿ ಇದ್ದಂಗಿತ್ತು ನಡಿ, ಇವಾಗ ಸಿಂಹ ಮರಿ ಆದಂಗ ಆಯ್ತು. ಹೆಂಗಿದ್ದ ಸತೀಶ? ಸಣ್ಣ ಇದ್ರ ಅವಾಗ ಹೆಂಗಿದ್ದ ಅಲ್ಲ ಹೆಂಗಿದ್ದ? ಕುನ್ನಿ ಹೇಳು ಹೇಳು. ಕುನ್ನಿ ಮರಿ ಇವಾಗ ನಾನು ಹಾಕ್ತೀನಿ, ಹೋಗಲ್ಲ ವ್ಲಾಗ್ ಅಂದ್ಮೇಲೆ ಹಾಕ್ತೀನಿ ನಾನು. ಚಿನಿ ಇಲ್ಲಿ ಫೋಟೋ ಸಾಕೋದಾಗ ಬರ್ತೀನಿ. ಜ್ಯೋತಿನ ಏನಾರು ಕಾಲು ಹಿಡಿಯೋದು. ಹೇಳು ಏನ್ ಹೇಳು, ಇವಳು ಕುನ್ನಿ ಮರಿತಾನೆ ಇವಾಗ ಪಾಪ. ಅವನಿಂದ 40 ಕೆಜಿ ಇದೆ ಮದ್ವೆ ಕಷ್ಟಪಟ್ಟು ಅವನು 60 ಕೆಜಿ ಮಾಡೋದು. ಎಷ್ಟು ಕೆಜಿ ಇದೆಯಾ ಜ್ಯೋತಿ? 40 ಕೆಜಿ, ಇವಾಗ 58 ಕೆಜಿ ಇದೆ. 58 18 ಕೆಜಿ. ಎಷ್ಟು ಕಷ್ಟ ಬಿದ್ದಿರ್ಬೇಕು ಅವ್ನು, ತುಂಬಾ ಕಷ್ಟಪಟ್ಟವನು. ಹೆಂಗೆಲ್ಲ ಸಾಕಿರ್ಬೇಕು ಇಂಥ ಅದು ಸಾಲ ಏನಂತ ಅಕ್ಕಲ್ಲ ಏನಂತಾರೆ, ಏನಂತಾರೆ ಸಾಕಿ ಸಾಕಲ್ಲ ಸಾಕಿ ಇಂಥವ್ನ ಜೊತೆ ಅವನ್ಗೆ ದುಡ್ಡು ತಗೊಬಂದ್ ಮಾಡ್ಕಲ್ವಾ. ಇವಳೆ ದನ ತಿಂತಾ ಇರ್ತಾಳೆ, ಅವ್ನಿಗೆ ಇಷ್ಟೇ 2 ಪೀಸ್ ಆಗ್ತಾಳೆ ಅಷ್ಟೇ. ಇವಾಗ ನಮಗೆ ಡಾಬಾ ಕರ್ಕೊ ಬಂದಿದ್ದಾಳೆ ಗೈಸ್. ನಮ್ಗೆ ಅವ್ರ ಬಾವನ್ ಬರ್ಡೇ ಅಲ್ವಾ, ಸೊ ಅದಕ್ಕೋಸ್ಕರ ಟ್ರೀಟ್ ತಗೊಂತೀನಿ. ನಮ್ಮ ಬಾವ ಒಂದ್ ಡೈಮಂಡ್ ಸರ ಹಾಕೋರೆ, ಅದನ್ನ ನಾಳೆ ಎಲ್ಲಿ ಚಿನ್ನ ಡೈಮಂಡ್ ಸರ್ ಅಂತ ತೋರಿಸ್ತೀನ. ಅವಳೇ ಕೊಡ್ಸಿದ್ರು ಕೊಡ್ತೀನಿ. 150 ರೂಪಾಯಿ ಕೊಟ್ಟು ಅವಳೇ ಕೊಡ್ಸಿ. ಅನುಕ್ಕ ನೀನ್ ವಿಡಿಯೋ ನಡೆಯೋ ಸ್ಟೈಲ್ ತೋರಿಸಿದ್ದೀನಿ ನಾನು. ಯಾವಾಗ ಹೋಗೋಣ? ನಡೆಯೋದೇ ಹಂಗೆ. ಅಕ್ಕ ಯಾವಾಗ ಬರ್ತಾಳೋಳು ಅಂತ ಕಾಯ್ದೆ ಇತ್ತು. ನೀನ್ ಯಾವಾಗ ಬರ್ತೀಯ? 2 ದಿನ ಮುಂಚೆ ಹೇಳಿ ನಾನು ಬರ್ತೀನಿ. ಏನ್ ನೀವಿಬ್ರು ವಿಡಿಯೋ ಕಾಲಲ್ಲಿ ಇದ್ದೀರಾ ಹಿಂಗ್ ಮಾತಾಡಕ್? ಇವಾಗ ಏನೇನ್ ಆರ್ಡರ್ ಮಾಡಿದೆ ಜ್ಯೋತಿ ನಮ್ಗೆ? ತಂದೂರಿ, ಹಾ ಚಿಕನ್ ಗ್ರಿಲ್, ಹಾ ಆಮೇಲೆ ಪರೋಟ, ಆಮೇಲೆ ಏನು ಕಬಾಬ್ 2, ಕುಷ್ಕ 4 ಪ್ಲೇಟ್. ಅದು ಬರೋಷ್ಟರಲ್ಲ 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ ಗೊತ್ತಿಲ್ಲ. ಆಕ್ಚುಲಿ ಅನ್ನ ಊಟ ಮಾಡೋದು ನನಗೆ ಊಟದ್ದು ಇದೆ ಚೆನ್ನಾಗಿರುತ್ತೆ, ಹಂಗ ಆರ್ಡರ್ ಮಾಡಿ ಅವಳು 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 ಮಾಡಿರೋ ಅಷ್ಟು ಊಟ ಅವಳು ಒಬ್ಬಳೇ ತಿನ್ನಕ್ಕೆ, ಬೇರೆ ಯಾರು ಕೊಡಲ್ಲ, ನೋಡ್ಕೋಬೇಕಾರೆ. ಹೌದಾ ಜ್ಯೋತಿ? ಕಬಾಬ್ ಫಿಶ್ ಇಲ್ಲ ಅನ್ಸುತ್ತೆ. ಏನೇ ಮಾಡ್ತಾ ಗೊತ್ತಾ? ಎಲ್ಲಿದ್ದೀವಿ ಇವಾಗ ನಾವು ಜ್ಯೋತಿ? ಸೊ ಗೈಸ್, ನಾವು ಅಲ್ಲಿ ಊಟ ಮುಗಿಸ್ಕೊಂಡು ಹೊರಡೋಣ ಅಂತಾನೆ ಅನ್ಕೊಂಡ್ವಿ. ಬಟ್ ನಮ್ಮ ಸತೀಶ್ ಇದಾರಲ್ಲ ಅವರು ಚಿನ್ನ 1 ನಿಮಿಷ ಆಗ್ತೀನಿರಮ್ಮ. ಅವ್ರು ಏನು ಮಾಡಿದ್ರು ಅಂದರೆ, ನಾನು ಇವತ್ತೊಂದು ನೈಟು ನೀವು ಯಾರು ನಮ್ಮ ಮನೇಲಿ ಇರಲಿಲ್ಲ ಅಂದರೆ ನಾವು ನೆಕ್ಸ್ಟು ಎಲ್ಲೂ ಬರಲ್ಲ ಅಂತ ನಮ್ಮ ಮೇಲೆ ಷರತ್ತು ಹಾಕಿದ್ರು. ಸೊ ಅದಕ್ಕೋಸ್ಕರ ಇವತ್ತೊಂದು ನೈಟ್ ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಎದ್ದೋಗೋಣ ಅಂತ ಡೈರೆಕ್ಟ್ ನಮ್ಮ ಜ್ಯೋತಿ ಮನೆಗೆ ಬಂದು ಊಟ ಗೀಟ ಮಾಡಿಕೊಂಡು. ಬಟ್ ಇವ್ರು ಗಂಡ ಹೆಂಡತಿ ಇಬ್ರು ಅಲ್ಲೇ ನಾವು ಊಟ ಮಾಡ್ಕೊಬಂದ್ವಿ ನಾನ್ ವೆಜ್. ಬಟ್ ಇಲ್ಲಿನೂ ಮನೇಲೂ ಹಾಗೆ ಕಳಿಸ್ಬಾರ್ದು ಅಂತ ನನ್ನ ತಂಗಿ ಮನಸಾರೆ ಒಂದು ಒಳ್ಳೆ ಮನಸ್ಸಿಂದ ಮೀನು ತೊಗೊಂಡು ಬಂದು ಮೀನು ಕಬಾಬ್ ಮಾಡ್ತಿದ್ದಾಳೆ ಗೈಸ್. ಬಟ್ ಯಾರು ತಿನ್ನೋ ಅಂಥ ಐಡಿಯಾ ಅಂತೂ ಇಲ್ಲವೇ ಇಲ್ಲ ನಮಗೆ. ಬಟ್ ಮಾಡ್ತಿದ್ದಾಳೆ, ನೋಡೋಣ ತಿಂತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ಮಸಾಲೆ ಇನ್ನೊಂಚೂರು ಕಮ್ಮಿ ಆಯಿತು ಅನ್ಸುತ್ತೆ ಕಣೆ ಜೊತೆ. ಜಾಸ್ತಿ ಆಯ್ತು ಅದೇನೆ. ಹಾಂ, ಯಾಕೆ ಅಷ್ಟು ದೊಡ್ಡದಾಗ್ತಾ ಇದೆಯಾ? ಫಿಶ್ಶು ಕಟ್ ಮಾಡ್ಬೇಕು ತಾನೇ? ಅಷ್ಟು ದೊಡ್ಡ ಯಾರು ತಿಂತಾರೆ? ಬಾವ ತಿನ್ನೋದೇನಮ್ಮ. ಬಾವ ಶೆಡ್ ಆಗ್ಬಿಟ್ಟೈತೆ, ಎದೊಳುತ್ತೋ ಎದೊಳಲ್ವೋ. ನೀನು ಎಬ್ಬರಿಸ್ತೀಯ ಪಕ್ಕ?
ಬಟ್ ಮಸಾಲೆ ಇನ್ನೊಂದು ಸ್ವಲ್ಪ ಹಾಕ್ಬೇಕಿತ್ತು ಅನ್ಸುತ್ತೆ ಜೊತೆ ಪೌಡ್ರ್ ಕಲರ್ಗೆ. ಸರಿ ಇವಾಗ ಸ್ಟೇ ಆಗ್ಬಿಟ್ಟು ಅದು ಟೊಮೆಟೊ ಬೇಯಿಸೋಕ್ಕಿಡು, ಸ್ವಲ್ಪ ರಸಂ ಗಿಸಂ ಮಾಡಿ ಒಂಚೂರು ನಾನು ಊಟ ಗೀಟ ಅಂತೂ ಮಾಡಲ್ಲ, ಒಂಚೂರು ಅದನ್ನೇ ಒಂದು ಸ್ವಲ್ಪ ಕುಡಿದು ಗ್ಲಾಸಲ್ಲಿ. ಜೀರ್ಣ ಆಗ್ತಿಲ್ಲ, ಅಲ್ಲಿ ತಿಂದಿರೋದೇ ಇನ್ನೂ ಜೀರ್ಣ ಆಗಿಲ್ಲ. ನನ್ನ ಹಸ್ಬೆಂಡ್ ಪಾಪ ಆಲ್ರೆಡಿ ಫುಲ್ಲು ಶೆಡ್ ಆಗಿಬಿಟ್ಟಿದ್ದಾರೆ. ನಮ್ಮ ಬರ್ಡೇ ಬಾಯ್ ಮಲ್ಕೊಬಿಟ್ಟಿದ್ದಾರೆ ನಿದ್ದೆ. ಪಾಪ ಫುಲ್ಲು ಟಯರ್ಡಾಗಿ ಶಿವ ಅಂತ ಮಲ್ಕೊಬಿಟ್ಟಿರೋದು. ಇನ್ನೂ ಟೈಮ್ ಬಂದ್ಬಿಟ್ಟು 9 o'clock ಗೈಸ್ ನೈಟ್. ಮಾರ್ನಿಂಗ್ ಬೆಳಗ್ಗೆನೇ 6 ಗಂಟೆಗೆ ಎದ್ದೋಗ್ಬೇಕು ಇಲ್ಲಿಂದ ಅಂತ ಹೇಳಿದ್ದೀವಿ ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡೂ 6 ಗಂಟೆಗೆ ಎದ್ದೋಗೋಣ ಅಂತ ಹೇಳಿದ್ದಾರೆ, ಯಾಕಂದರೆ ಅಮ್ಮಗೂ ಕೆಲಸ ಇದೆ ಆ್ಯಂಡ್ ಅವ್ರಿಗೂ ಕೆಲಸ ಇದೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಬರೋ ಐಡಿಯಾ ಇರಲಿಲ್ಲ ಇಲ್ಲಿ. ಹಂಗೆ ಹೋಗೋಣ ಅಂತ, ಯಾಕಂದರೆ ಬಂದರೂ ಇನ್ನೊಂದು ಏನಂದರೆ ನಿದ್ದೆ ಇರಲ್ಲ ಅಂತ ಒಂದಿತ್ತು. ಬಟ್ ಆದರೂ ನನ್ನ ಮೈದ ಬಿಡಲಿಲ್ಲ, ಬಂದು ಇದ್ಬಿಟ್ಟು ಹೋಗಲೇಬೇಕು ಅಂತ ಹೇಳಿದೆ. ಟೈಮ್ ಕೆಮ್ಮು ಜಾಸ್ತಿ ಆಗಿಬಿಡುತ್ತೆ. ಸೊ ಬನ್ನಿ ಇವಾಗ ನನ್ನ ತಂಗಿ ಫಿಶ್ ಕಬಾಬು ಮತ್ತು ಏನೋ ಫಿಶ್ ತವಾ ಫ್ರೈ ಏನೋ ಮಾಡ್ತಿದ್ದಾಳೆ. ಏನಾಯ್ತು ಅಜ್ಜ? ಏನಾಯ್ತಾ? ಏನೋ ಊಟ ನಾನ್ ವೆಜ್ ತಿಂದು ಆಫ್ ಮಾಡೋದು ಸೂಟ್ ಆಗ್ದೇನೆ ಚೊಪ್ಲಿ ಹಾಕೋಬೇಕು ತಾನೆ. ಸೊ ಗೈಸ್ ಏನು ಗೊತ್ತಾ, ನಮ್ಮ ಹಸ್ಬೆಂಡ್ಗೆ ಎಲ್ಲಾದರೂ ಆಚೆ ಊಟ ಮಾಡಿದ್ರೆ ಅಂದರೆ ಊಟ ಮಾಡಿದಾಗ ನಾರ್ಮಲಾಗಿ ಇರ್ತಾರೆ. ಬಟ್ ಏನಂದರೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಬಂದಾಗ ನನ್ನ ತಂಗಿ ಫಿಶ್ ಬೇರೆ ತೊಗೊಂಡ್ಬಿಟ್ಟಿಲ್ಲಲ್ವಾ, ಆ ಒಂದು ಮುಗಿಲ್ ವಾಸನೆಗೆ ಅವ್ರಿಗೆ ತಡೆಯೋಕ್ಕಾಗ್ದಿರೋ ಮಲಗಿದ್ರಲ್ವ, ನಾನು ತೋರಿಸಿದೆ ನಿಮಗೆ, ಮಲಗಿದ್ರು ಅವರು. ಆ ವಾಸನೆ ತಡೆಯೋಕ್ಕಾಗ್ದಿರೋ ಎದ್ದು ಆಚೆಗಡೆ ಬಂದುಬಿಟ್ರು. ಬಟ್ ಆ ವಾಸನೆಗೆ ಇವ್ರಿಗೆ ವಾಮಿಟ್ ಬರೋಂಗೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಇವಾಗ ನಾವು ಫುಲ್ಲು ವಾಮಿಟ್ ಮಾಡಿ ನೋಡಿ ಸಿಂಹ ಥರ ಇದೆ, ನಾಯಿ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ನಮ್ಮ ಊರಿಗೆ ಹೋದಾಗಲೂ ಅಷ್ಟೇ, ಎಲ್ಲೇ ನಮ್ಮ ಮಾಮೂರೂರು, ನಮ್ಮ ಅಮ್ಮವ್ರ ಆತವ್ರ ಮನೆ ಅದೇ ಆ ಊರಲ್ಲಿ ನನಗೆ ಹೆಂಗಾಗ್ಬಿಟ್ಟಿದ್ದು ಗೊತ್ತಾ, ಈ ಕರುಳನ್ನ ಹಂಗೆ ಇಸ್ಕ್ಬಿಟ್ರೆ ಯಾರನ್ನ ಒಬ್ಬ ಮನುಷ್ಯ ಕಲ್ಲನ್ನ ಹಂಗೆ ಇಸ್ಕ್ಬಿಡಲ್ಲ, ಆ ಥರ ನನಗೆ ಏನಿಸ್ಬಿಟ್ಟಿದ್ದು ಗೊತ್ತಾ, ಅಡ್ಮಿಟ್ ಆಗ್ಬಿಡ್ಬೇಕೇನೋ ಅನ್ನೋ ಫೀಲ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಹಂಗೆ ಆಮೇಲೆ ಈ ಜಿಮ್ಮಿಗೆ ಬೇರೆ ಹೋಗ್ತಾ ಇದ್ವಲ್ಲ, ಈ ಮಸಲ್ ಸ್ಕ್ಯಾಚು ಇಲ್ಲಿ ತೊಡೆಯಲ್ಲಿ, ಯಪ್ಪ ಮಸಲ್ ಸ್ಕ್ಯಾಚ್ ಆಗ್ಬಿಟ್ರೆ ಯಪ್ಪ ತಡೆಯೋಕ್ಕಾಗಲ್ಲ. ಅದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಒಂದೇ ದಿವಸದಲ್ಲಿ ಒಂದು 20-26 ಸತಿ ಮಸಲ್ ಸ್ಕ್ಯಾಚ್ ಆಗಿದೆ. ನಮ್ಮ ಹೀರೋ ಲಾಂಬರ್ಗಿನಿ ಕಾರ್ ಅನ್ಸುತ್ತೆ ಅಲ್ಲ, ಇದು ಮಾಡ್ಕೊಂಡ್ಬಿಟ್ರೆ. ಬಟ್ ಇಲ್ಲೆಲ್ಲ ಸಡನ್ ಆಗಿ ನಿಮ್ಮ ಇಲ್ಲಿ ಫುಲ್ಲು ಬೆಳಕಿಗೆ ಕಾಣಿಸ್ತಾ ಇದೆ, ಬಟ್ ಈ ಸೈಡ್ ಫುಲ್ಲು ಡಾರ್ಕ್ ಗೈಸ್, ಫುಲ್ ಡಾರ್ಕ್ ಇದೆ. ಭಯ ಆಗುತ್ತೆ. ಅಲ್ಲಿಂದ ಈ ರೋಡ್ ನೋಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ. ಇಲ್ಲೆಲ್ಲ ಒಂಚೂರು ಏನಾದ್ರು ಅಲ್ಲಿಂದ ಒಂದೇ ರೋಡ್, ಅಲ್ಲಿ ಮನೆಯಿಂದ ನಿಂತ್ಕೊಂಡು ಒಬ್ಬರೇ ನಿಂತ್ಕೊಂಡು ಈ ರೋಡ್ನೇ ನೋಡ್ತಾ ಇದ್ರೆ ಯಾರೋ ಬರ್ತಾರೋ ಥರನೇ ಅನ್ಸುತ್ತೆ. ಇಲ್ಲಿ ನಂಗೆ ಹಂಗೆ ಅನ್ಸುತ್ತೆ, ಭಯ ಆಗುತ್ತೆ ಗೈಸ್. ಬಟ್ ಅಲ್ಲಿ ನೋಡು, ಆದ್ರೂ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ಥರನೇ ಐತೆ ಸತೀಶ್. ಅಲ್ಲಿ ನೋಡಿ, ನೀನೇ ಅಬ್ಸರ್ವ್ ಮಾಡಲ್ಲ, ಫುಲ್ಲು ಡಾರ್ಕ್ ಇದೆ ಗೈಸ್. ಇಲ್ಲೆಲ್ಲ ಕಂಪ್ಲೀಟ್ ಇಲ್ಲಿ ಒಂದೇ ಮನೆ ಇರೋದು, ಇದಾದ್ಮೇಲೆ ಫುಲ್ಲು ಡಾರ್ಕ್. ಇವಾಗ ಅಲ್ಲಿ ಹೋಗಿದ ತಕ್ಷಣ ತಲೆ ಇಲ್ಲಿರ್ಬೇಕು, ದೇಹ ಇಲ್ಲಿರ್ಬೇಕು. ಅಣ್ಣ ಬೀಡಿ ಹಂಚಿದ್ದೀನಿ, ಹಂಚಿದ ತಕ್ಷಣ ಅಣ್ಣ ಒಂದ್ಸರಿ ತಲೆ ತಿರ್ಗಿಸ್ತೋರಲ್ಲ, ಗಿರ್ರ ಅಂತ ದೀಪ ನಾನು ಮತ್ತೆ ತಲೆ ಹಿಡ್ಕೊಂಡ್ಬಿಟ್ಟು ತಲೆ ಕಿತ್ತಾಕ್ಬಿಡ್ತೀನಿ. ಒಂದಕ್ಕೆ ತಲೆಯಲ್ಲಿ ಆಟ ಆಡಿಸ್ತೇನೆ ನಮ್ಮನೆ. ನಾನಂತೂ ಹಾಗೆಲ್ಲ ಯಾರು ಇರಲ್ಲ, ಆದ್ರೂ ಭಯ ಅಲ್ವಾ ಇರ್ಬೋದು. ಅದು ನೆನ್ಸ್ಕೊಂಡು ಭಯ ಬೀಳ್ತಾರಷ್ಟೇ. ಬಟ್ ಆದ್ರೆ ನನಗೆ ಗೈಸ್ ಆ ಕಡೆ ಯಾರೋ ಇದಾರೆ ಅನ್ನೋ ಥರನೇ ಅನಿಸ್ತಾ ಇರೋದಲ್ಲಿ ಆ ಜಾಗ. ಅಲ್ಲೂ ಮನೆ ಇದೆ ಸತೀಶ, ಬೇಡ ಬಾ ಸಾಕಿಷ್ಟೇ ಹೋಗೋಣ. ಅದೆಲ್ಲ ಫುಲ್ಲು ಡಾರ್ಕ್, ಬಾರೋ ನಿಂತ್ಕೊಂಡು ಇಲ್ಲಿ ಯಾರೋ ಇದಾರೆ ಅನ್ನೋ ಥರನೇ ಕಾಣಿಸಿದ್ ನನಗೆ ಈ ಪಕ್ಕ. ಬಟ್ ಇವಾಗಿಲ್ಲ ನೋಡು, ನಿನ್ ಎಳ್ಳೆ ಅಲ್ಲಿ ಕಾಣ್ತಾರ. ನೀನ್ ಬಂದಿರೋದಕ್ಕೆ ಅದೇ ಭಯ ಬಿಟ್ಟು ದೇವತರ ನೀನೇ ಇದೆ. ಇಲ್ಲ ಅಲ್ಲಿಂದ ಪಕ್ಕ ಕಾಣ ನೋಡಿ ಗೈಸ್. ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ, ನೀನೇ ಇದ್ರಲ್ಲಿ ನೋಡಿ ಹೆಂಗ್ ಕಾಣಿಸ್ತಿದೆ ಸಡನ್ ಆಗಿ. ಈ ಫೋನಲ್ಲಿ ನೋಡ್ರಿ ಗೈಸ್, ಈ ಫೋನ್ ನೋಡಿ ಗೈಸ್, ನಿಜವಾಗ್ಲೂ ಐತೆ ಅನ್ನೋ ತರನೇ ಕಾಣಿಸ್ತಿಲ್ವಾ? ನಿಜವಾಗ್ಲು ನೋಡು, ದೂರದಿಂದ ಬಂದ್ರೆ ಇಲ್ಲೋಡು, ಇಲ್ಲೋಡು, ಹಾ ನೋಡು, ಇಲ್ಲೋಡು, ಇಲ್ಲೋಡು, ಇಲ್ಲ ಇಲ್ಲ ಇಲ್ಲ, ಅಲ್ಲ ಅಜ್ಜ, ಅಜ್ಜ ಪ್ರಾಮಿಸ್ ಈ ಕಡೆ ಬಾ ಒಂಚೂರು. ಇಲ್ಲೋಡು, ನೀವಿಬ್ರು ಇಲ್ಲಿ ನಿಂತಿದ್ದೀರಾ, ಹಾ ನೋಡಿ ಇಲ್ಲಿ ನಿಂತಿದ್ದೀರಾ, ನಿಮ್ಮ ಹಿಂದೆ ಇಲ್ಲೋಡು ಅಜ್ಜ, ಪಕ್ಕ ಇಲ್ಲಿ ಯಾರೋ ಇದ್ದಾರೆ ಅನ್ನೋ ಥರನೇ ಐತೆ ಅಜ್ಜ.
ಬಟ್ ಆದರೆ ಇದು ಚೀಲ, ಆದರೆ ದೂರದಿಂದ ನೋಡೋಕ್ಕೆ ಇಲ್ಲೇನೋ ಇದೆ ಅನ್ನೋ ಥರನೇ ಐತೆ. ಪುಡ್ಕೋಸಿ ಇದೆ ಯಾವ್ದು ಪುಡ್ಕೋಸಿ ನೋಡಿ ಇಲ್ಲೆಲ್ಲ ಫುಲ್ಲು ನಮ್ಮ ಶಶಾಂಕ್ ಓದ್ತಾ ಇರೋ ಸ್ಕೂಲ್ ಇದು. ಇವ್ರ ಮನೆಯಿಂದ ಸ್ಟ್ರೈಟ್ ರೋಡ್ ನಾನು ತೋರಿಸಿದ್ನಲ್ಲ, ಅಲ್ಲಿಂದ ಇಲ್ಲಿ ಬಂದರೆ ನಮ್ಮ ಲಡ್ಡುನೇ ಬರುತ್ತೆ ಈ ನಡುವೆ, ಗುಡ್ಡು ಅನ್ನೋದೇ ಹೋಗ್ಬಿಟ್ಟೈತೆ ಹೆಸರು. ಗುಡ್ಡು ಓದ್ತಾ ಇರೋ ಸ್ಕೂಲ್ ಇದು. ಆ್ಯಂಡ್ ಅದ್ರ ಪಕ್ಕನೇ ಇವ್ರದ್ದು ಊರಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆ. ಯಾವ ದೇವಸ್ಥಾನನು ಸತೀಶ್? ಆದಿಶಕ್ತಿ ದೇವಸ್ಥಾನ ಗೈಸ್ ಇದು ದೇವ್ರದ್ದು. ನೋಡಿ ಈ ದೇವ್ರಿಗೂ ಹಾರ, ಇದು ಹೂವಿನ ಹಾರ ಕೊಡ್ಬೇಕಾಯ್ತು ನಾವು. ಎಷ್ಟು ಕಳಕಳಿಯಾದ ಲೈಟ್ಗೆ ನೋಡಿ ಹೆಂಗೆ ಹೊಡಿತಿದಾರಲ್ಲ. ಈ ದೇವ್ರಿಗೆ ಅರ್ಕೆ ಎತ್ಕೊಂಡಿದ್ದೆ ತೀರ್ಸ್ರ ಏನು ನೀನು ಮಾಡ್ಲಕ್ಕಿ ಕೊಡ್ತೀನಿ ಅಂತೆಲ್ಲ ಕೇಳ್ಕೊಂಬಂದಿಲ್ಲ. ಈ ದೇವಸ್ಥಾನಕ್ಕಲ್ಲ ಅನ್ಸುತ್ತೆ, ಇದೇ ದೇವ್ರಿಗೆ ಅಲ್ಲಿ ಕೆಳಗಡೆ ಇನ್ನೊಂದಿದೆ ಅಲ್ಲ. ಈ ದೇವ್ರ